ಜನ್ಮಾಷ್ಟಮಿ ಹಬ್ಬ ಅಂದ್ರೆ ಫಸ್ಟ್ ತಲೆಗೆ ಬರೋದು ಎಲ್ಲಾರ ಅಮ್ಮಂದ್ರಿಗೂ ಸೀರೆ. ವರುಣ ಆರಾಧ್ಯ ಅನ್ನೋದು ದೊಡ್ಡದಾಗಿ ಮಾಡ್ಬೇಕು. ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಬರೀತಾರೆ ಕುಶಾನಿ. ಚಿನ್ನಗಳು ಈ ತರ ರೋಡಲ್ಲಿ ಮಾರಾಟ ಮಾಡ್ತಿದ್ರು ಅಂತ ಗೈಸ್. ನಾವು ಪ್ಲಾನ್ ಮಾಡಿದೀನಿ ನಮ್ರತ ಅವರಿಗೆ ಈ ತರ ಎಲ್ಲ ಕರ್ಕೊಂಬಂದೆಲ್ಲ ಕೊಡ್ಸಲ್ಲ. ಹಿಂಗ್ ಮಾಡ್ರೆ ಗ್ರೀನು, ಹಿಂಗ್ ಮಾಡ್ರೆ ಬ್ಲೂ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ ಸಿಗ್ಲಿ ನೀವು ಸಿಗ್ಲಿ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ತಮ್ಮನೇಲಿ ನೋಡಿದ್ದೀರಾ. ಸೊ ಇಲ್ಲಿ ನೋಡ್ರಿ ನಮ್ಮ ಗುಂಡ ಬೆಳಿಗ್ಗೆನೆ ಎದ್ಬಿಟ್ಟು ನಾನು ರೂಮಿಗೆ ಬಂದಿದ್ದಾನೆ. ಅದು ನಿಂತ್ಕೊಂಡು ಸ್ಮೈಲ್ಗಳು ಕೊಡ್ತಿದ್ದಾನೆ. ಒಂದು ಶರ್ಟ್ ನೋಡಿದೆ, ಟಿ ಶರ್ಟ್ ನೋಡಿದೆ, ಎಷ್ಟು ಚೆನ್ನಾಗಿದೆ. ಗುಂಡ ನೀನು ಹುಟ್ಟಿರ್ಲಿಲ್ಲ ಅವಾಗ ತೊಗೊಂಡು ಟಿ ಶರ್ಟ್ ಇದು. ಗುಂಡ ಏನು ಅಂಗುರಿಸ್ತಿದ್ಯಾ? ಈ ಗುಂಡ ಏನು ಅಂಗುರಿಸ್ತಾ ಇದೆಯಾ? ಏನು ಗುರಾಯಿಸ್ತಿದ್ಯಾ? ನನ್ನ ಮಗ ಫೋನ್ ತೊಗೊಂಡ ವಿಡಿಯೋ ಆನ್ ಮಾಡ್ದ, ಏನೋ ಮಾಡ್ದ ಅವನೇ ಅನ್ಕೊಂತಿದ್ಯಾ? ಹಾಂ ಗೈಸ್ ಇವನು ಮಾತೇ ಆಡಲ್ಲ, ಆನಲ್ಲ ಹೂ ಅನ್ನಲ್ಲ. ಅಮ್ಮ ಅಂತ ರೇರ್ ಹೇಳೋದು ಅಮ್ಮ ಅಂತ. ಅದು ಬಿಟ್ಟರೆ ಏನು ರೌಡಿಸಮು ಹೊಡೆಯೋಕೆ ಹೋಯ್ತಾನೆ ಎಲ್ರಿಗೂ. ನೋಡ್ರಿ ಗೊತ್ತಾಗೋದು. ನೋಡ್ರಿ ಒಂದು ಲುಕ್ ನೋಡ್ರಿ, ಒಂದು ಆ ಲುಕ್ಕಲ್ಲೇ ಬೇಜಾನ್ ಕೊಬ್ಬಿದೆ. ನೋಡೋಕೆ ಮಾತ್ರ ಡೀಸೆಂಟ್ ಫೇಸು, ಬಟ್ ಸಿಕ್ಕಾಪಟ್ಟೆ ರೌಡಿಸಮ್ ಮಾಡ್ತಾನೆ ಮನೆಯಲ್ಲಿ. ಎಲ್ರಿಗೂ ಏ ಅಂತಾನೆ. ವಿಡಿಯೋ ಆನ್ ಮಾಡ್ರೆ ಅಮಯಕಂತ್ರ ಇರ್ತಾನೆ ಅಷ್ಟೇ. ಚೈತ್ರ ಅಲ್ವೇನೆ ನಿನ್ನ ಮಗ ರೌಡಿಸಮು? ಏನು ಹಂಗೆ ನೋಡ್ತಿದ್ದೀರಾ? ಹಲೋ ಸರ್, ಮಾತಾಡಿ ನಮ್ಮ ಹತ್ರ. ಮಾತಾಡ್ರಿ, ಇಲ್ಲಿ ಮಾತಾಡಲ್ವಾ? ಆಯ್ತು ನಡೀರಿ ಆಯ್ತು. ಸೊ ಗೈಸ್ ಗುಡ್ ಮಾರ್ನಿಂಗ್ ರೋಡ್ ಸ್ಟಾರ್. ಹಾಂ ಇರ್ತಾನೆ ರೋಡ್ ಸ್ಟಾರ್ ತಾನೇ ಇತ್ತು. ರೋಡ್ ಸ್ಟಾರ್ ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಗೈಸ್, ನನ್ನ ಬೆಡ್ ಎಲ್ಲ ಕ್ಲೀನ್ ಮಾಡತ್ತ ನಮ್ಮ ಅಕ್ಕನೇ ಬೆಳಿಗ್ಗೆ. ನಮ್ಮ ಅಕ್ಕ ಎಷ್ಟು ಕ್ಲೀನ್ ಮಾಡ್ತಾವೆ ಗೊತ್ತಾ? ನನ್ನ ರೂಮ್ ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡೋದು ನಮ್ಮ ಅಕ್ಕ ಒಬ್ಳೆ ಗೈಸ್. ಅವಳು ನೋಡ್ರಿ. ಆಮೇಲೆ ಇದೆಲ್ಲ ನೀಟಾಗಿ ಯಾರು ಅರೇಂಜ್ ಮಾಡ್ತಾಳೆ ನನ್ನ ಐಟಮ್ಸ್ ಎಲ್ಲ. ಕುಶಾನಿ ಗುಡ್ ಮಾರ್ನಿಂಗ್. ಅವಯ್ಯೋ ಕುಶಾನಿ. ಅಲ್ಲೋ ನಿನ್ ತಮ್ಮ ಹೋದ ಅಲ್ಲಿ. ನನ್ನ ಫ್ಯಾನು ಇದು ಇಲ್ಲ ಇಲ್ಲಿರ್ಬೇಕು, ಇಲ್ಲ ನಿನ್ ಕೈಲಿ ಇರ್ಬೇಕಲ್ಲ ಮಗ. ಇದು ಅಲ್ಲಿರ್ಲಿ, ನಿನ್ ಕೈಲಿ ಇರ್ಕೊಂಬೇಡ. ದಯವಿಟ್ಟು ಬಂದ್ಬಿಡು ಈ ಕಡೆ. ಬಂದ್ಬಿಡು ಬೇಡ ಬಂದ್ಬಿಡು. ಬಂದ್ಬಿಡು ಬೇಡ ಇರಬಾರ್ದು ನೀನು ಈ ಕಡೆ ಬಂದ್ಬಿಡು. ಕುಶಾನಿ ಇವತ್ತು ನಿನ್ ಸ್ಕೂಲ್ ಇಲ್ವಾ? ಏನಕ್ಕೆ? ಪ್ರಮೋಷನ್ ಮಾಡಕ್ಕ? ನೀನ್ ಪ್ರಮೋಷನ್ ಎಲ್ಲ ಮಾಡ್ತೀಯಾ? ನೋಡ್ರಿ ಇಲ್ಲಿ ಕಿರ್ಚದ್ ನೋಡ್ರಿ ಅವನು. ನೀನ್ ಪ್ರಮೋಷನ್ ಎಲ್ಲ ಮಾಡ್ತೀಯನೋ? ಕೈಲಿಕ್ಕೋ ಪೇಂಟ್ನ. ಸೊ ಇವಾಗ ಇದನ್ನ ನೀನು ಪ್ರಮೋಷನ್ ಮಾಡ್ಬೇಕು. ನೋಡೋಣ, ಜನಗಳು ತಗೋಬೇಕು ಇದನ್ನ. ಆ ಥರ ಮಾತಾಡು. ಹೇಳು, ಪ್ರಮೋಷನ್ ಮಾಡು. ರೆಡಿ 3, 2, 1 ಸ್ಟಾರ್ಟ್ ಮಾಡು. ಮಾಡ್ರಿ ಮಾಡು ಸುಮ್ಮನೆ ಪ್ರಮೋಷನ್. ಗೈಸ್ ನಾನು ನನಗೆ ಹೇಳ್ಕೊಡ್ತೀನಿ ಗೈಸ್. ಇದು ಪೇಂಟ್ ಅಂತ. ಸೊ ಇದು ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ. ಆದ್ರೆ ಏನೋ ಮಾತಾಡು, ತಗೋ. ಮಾತಾಡು. ರೆಡಿ 3, 2, 1 ಸ್ಟಾರ್ಟ್. ಈ ತರ ಪ್ರಮೋಷನ್ ಮಾಡ್ರೆ ಯಾರು ತಗೊಳಲ್ಲ. ನೀಟಾಗಿ ಹೇಳ್ಬೇಕು ಗೈಸ್. ನಿಮ್ಮ ಅಮ್ಮಂದಿರು ಕೆಲವೊಂದ್ಸಲಿ ಹೇಳ್ತಾರೆ ಹೇರಿಗೆ ಇದನ್ನ ಟ್ರೈ ಮಾಡು ಅಂತ. ಓಕೆ, ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಕೆಲವು ರೆಮಿಡೀಸ್ ಇದೆಯಲ್ಲ, ಅದನ್ನ ಯೂಸ್ ಮಾಡೋದ್ಮೇಲೆ ನಾನು ಆಚೆ ಕಡೆ ಹೇಗೆ ಹೋಗ್ಲಿ ಅಂತ ಥಿಂಕ್ ಮಾಡ್ತೀನಿ. ಗೈಸ್, ಆನಿಯನ್ನು ನಮ್ಮ ಏರ್ ಫಾಲ್ಗೆ ತುಂಬಾ ಟ್ರೆಡಿಷನಲ್ ರೆಮಿಡಿ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಆನಿಯನ್ ತಿಂದ ಮೇಲೆ ಆಚೆ ಕಡೆ ಹೋಗೋದಕ್ಕೆ ನಾವು ಇಷ್ಟಪಡ್ತೀವ? ನಾನು ಆ್ಯಕ್ಚುಲಿ ಈ ಆನಿಯನ್ ಜ್ಯೂಸ್ ರೆಮಿಡಿನ ಟ್ರೈ ಮಾಡ್ತಿದ್ದೆ. ಪ್ರಾಸೆಸ್ ಅಂತೂ ತುಂಬಾ ಕಷ್ಟ ಇತ್ತು. ಫಸ್ಟ್ ಗ್ರೇಟ್ ಮಾಡಬೇಕು, ಜ್ಯೂಸ್ ಮಾಡಬೇಕು, ಮತ್ತು ಸ್ಕಾಲ್ಬ್ಗೆ ಅಪ್ಲೈ ಮಾಡಬೇಕು, ಮತ್ತು ಈ ಸ್ಮೆಲ್ ಇದೆಯಲ್ಲ ಅದು ಅಷ್ಟು ಈಸಿಯಾಗಂತೂ ಹೋಗೋದೇ ಇಲ್ಲ. ಎಸ್ಪೆಷಲಿ ಈ ಈಟ್ ಅಥವಾ ಮಾನ್ಸೂನ್ ಟೈಮಲ್ಲಂತೂ ಅಯ್ಯೋ ಅಬ್ಸಲ್ಯೂಟ್ಲಿ ನಾಟ್. ಸೊ ಗೈಸ್, ನನ್ನ ಡೈಲಿ ರೂಟೀನ್ಗೆ ಫಿಕ್ಸ್ ಆಗೋ ಒಂದು ಪ್ರಾಡಕ್ಟ್ ಬೇಕು. ಸೊ ವಿತೌಟ್ ಆಲ್ ದಿಸ್ ಮೆಸ್ ಆ್ಯಂಡ್ ಎಸ್ಪೆಷಲಿ ಸ್ಮೆಲ್ ಬರಬಾರ್ದು ಅಂತ ಪ್ರಾಡಕ್ಟ್ನ ಸರ್ಚ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಸೈಡ್ಗಿಡು. ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಸ್ಪ್ರೇನ ಯೂಸ್ ಮಾಡು. ಸೊ ಇದು ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ವಾಟರ್ ಸ್ಪ್ರೇ, India's first clinically proven rosemary water, which is proven to boost hair growth by increasing blood circulation to scalp with 3x hair growth in just 12 weeks. ನಾನು ಡೈರೆಕ್ಟ್ ಆಗಿ ಸ್ಕಾಲ್ಪ್ಗೆ ಸ್ಪ್ರೇ ಮಾಡ್ಕೊಂಡೆ ಜೆಂಟ್ಲಿ ಮಸಾಜ್ ಮಾಡ್ತಿದ್ದೀನಿ ಆ್ಯಂಡ್ ಲೀವ್ ಇಟ್ ಆನ್ ಅಷ್ಟೇ. ಇದು ಕಂಪ್ಲೀಟ್ಲಿ ವಾಟರ್ ಬೇಸ್, ಸೊ ನೋ ಆಯಿಲಿ ಅಥವಾ ಸ್ಟಿಕ್ಕಿ ಫೀಲಿಂಗ್ ಅಂತೂ ಇರೋದೇ ಇಲ್ಲ.
ನಾನು ಇದನ್ನ ಎವ್ರಿ ಡೇ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಆದರೂ ನೈಟ್ ಆದರೂ ಪರವಾಗಿಲ್ಲ. ಆ್ಯಂಡ್ ಆನೆಸ್ಟ್ಲಿ ಡೈಲಿ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಈಸಿ. ಆ್ಯಂಡ್ ಏರ್ ಕೂಡ ಮಚ್ ಬೆಟರ್ ಆ್ಯಂಡ್ ಸ್ಟ್ರಾಂಗರ್ ಅಂತಾನೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಕಂಟಿನ್ಯೂಸ್ಲಿ ಅರೌಂಡ್ 3 months ಯೂಸ್ ಮಾಡೋದ್ಮೇಲೆ ನನ್ನ ಹೇರ್ ಲೈನಲ್ಲಿ ನ್ಯೂ ಬೇಬಿ ಏರ್ ಬರ್ತಾ ಇತ್ತು. ಅದನ್ನ ನೋಟಿಸ್ ಮಾಡಿದೆ. ಆ್ಯಂಡ್ ಇದು ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿತ್ತು. ಆ್ಯಂಡ್ ಇದು ಈಗ ನನ್ನ ಹೇರ್ ಹೇಗಿದೆ ಅಂತ ಕಾಣ್ತಿದೆ. ಆ್ಯಂಡ್ ಈಗ ನನ್ನ ರೂಟೀನ್ಗೆ ಅವರ ರೋಸ್ಮೆರಿ ಫೋಮಿಂಗ್ ಶಾಂಪೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಮ್ಲ, ರೀತಾ ಆ್ಯಂಡ್ ಸೀಗೆಕಾಯಿಂದ ಮಾಡಿದ್ದಾರೆ. ಆ್ಯಂಡ್ ಈ ಫಾರ್ಮ್ ಸ್ಕ್ಯಾಲ್ಪ್ಗೆ ತುಂಬಾ ಜೆಂಟಲ್ ಅನಿಸುತ್ತೆ ವೈಲ್ ಹೆಲ್ಪಿಂಗ್ ರೆಡ್ಯೂಸ್ ಹೇರ್ ಫಾಲ್. ನಾನು ಇದನ್ನು ಡೈಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಆನೆಸ್ಟ್ಲಿ ನನ್ನ ಏರ್ ಇವಾಗ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ, ಎಸ್ಪೆಷಲಿ ಇನ್ ಈಟ್. ಸೊ ಗೈಸ್, ನಿಮಗೂ ಕೂಡ ಆನಿಯನ್ ಸ್ಮೆಲ್ ಇಲ್ಲದೆ, ಮೆಸ್ ಇಲ್ಲದೆ ಹೇರ್ ಗ್ರೋತ್ ರೂಟೀನ್ ಬೇಕು ಅಂತಂದ್ರೆ ಇದನ್ನ ಟ್ರೈ ಮಾಡಲೇಬೇಕು. ಇದು ನಿಮಗೆ ಪರ್ಪಲ್, ಅಮೆಝಾನ್ ಅವ್ರ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಕೂಡ ಮಾಡಿದ್ದೀನಿ, ಅಲ್ಲೋ ಬೈ ಮಾಡಬಹುದು. ಥ್ಯಾಂಕ್ ಯು ಸೊ ಮಚ್. ಏನೇನೋ ಕಿತಾಪತಿ ನನ್ನ ಮಗ, ಏನ್ ಬರೀ ಕಿತಾಪತಿ ಅವನು. ನಿನ್ ತಮ್ಮ ಏನಕ್ಕೆ ಕಿತಾಪತಿ ಮಾಡ್ತಾನೆ? ಏಯ್ ಬರ ಇಲ್ಲಿ ನೋಡು, ಬಾ ಅಂದ್ರೆ ಚೆನ್ನಾಗಿ ಬರ್ತಾನೆ ನನ್ನ ಹತ್ರ. ಬೈಲಿ ಬೈಲ್ ಅಂಶ ಬೈಲ್. ವೆರಿ ಗುಡ್ ಪುಣ್ಣ ನೋಡಿ, ಭಾರ ಇಲ್ಲ ಕುತ್ಕೊಂಡೆ ಬಿಡ ಇಲ್ಲಿ. ಅಣ್ಣ ಫ್ಯಾನ್ ಬೇಡ ಅಣ್ಣ, ಫ್ಯಾನು ಅಲ್ಲೇ ಇರಲಿ, ದಯವಿಟ್ಟು ಬಾರ ಕುತ್ಕೋ ಬಾಬೇಡ ನೀನು. ನೀನೇನು ಮಾಡಬೇಡ, ಫ್ಯಾನ್ ರಿಪೇರಿ ಮಾಡಬೇಡ ಅಣ್ಣ ನೀನು. ಅಣ್ಣ ನೀನು ಫ್ಯಾನ್ ರಿಪೇರಿ ಮಾಡಬೇಡ ಅಣ್ಣ ನೀನು ಫ್ಯಾನ್ ರಿಪೇರಿ ಮಾಡಬೇಡ ಕಣ ಅಣ್ಣ. ನೀನು ದಯವಿಟ್ಟು ಸುಮ್ಮನಿದ್ಬಿಟ್ರೆ ಅದೇ ನಿಮ್ಮ ರಿಪೇರಿ ಇದ್ದಂಗೆ. ಏನೋ ಒಂದು ಕೆಲಸ ಮಾಡಿ, ಇವ್ನ ಕೈಗೆ ದಾರ ಕಟ್ಬಿಟ್ಟು ಇಲ್ಲಾರ ಕಟ್ಟಾಕ್ಬಿಡಿ, ಇವ್ನಿಗೆ ಓಡಾಡ್ಲೇಬಾರ್ದು. ಕಾಲ ಕಟ್ಬಿಟ್ಟು ಹೇಳ್ತೀನಿ ನೋಡಿ ಗೈಸ್, ಹಿಂಗ್ ಬಿಡ್ಸ್ಕೊತ ನೋಡಿ ಕೈ ನಂದು. ಹೆವಿ ಶಕ್ತಿ ಇದೆ ಗೈಸ್ ಅವ್ನಿಗೆ. ನೋಡಿ ನೋಡಿ ತಗೋ ನೋಡಿ ಬಿಡ್ಸ್ಕೊಂಡ ನೋಡ್ರಿ. ನೀವು ಓಡ್ತಾ ಹಾಕೊಳ್ರಿ ಇವಾಗ ಅಲ್ಲಿಗೆ ಮತ್ತೆ ಫ್ಯಾನ್ ಹತ್ರ ಓಡ್ದ ಮತ್ತೆ ಫ್ಯಾನ್ ಹತ್ರ ಅಲ್ಲಿ ಹೋಗ್ಬಿಟ್ಟು ತಿರ್ಸೋದು ಹಿಂಗೆ. ಏ ಕುಳ್ಳ ಬಾರ ಇಲ್ಲೇ. ಹುಡುಗಂಗೆ ಏನ್ ಮಾಡ್ಬೇಕು ಇವ್ನಿಗೆ? ನಡಿ ಬಾಯ್ ಬಾಯ್ಲಿ ಬರ್ತೀನಿ. ಬಾಯ್ ಆಚೆ ಬಾ, ನನ್ನ ರೂಮ್ ಆಚೆ ಹೋಗಿ ನೀನು. ನನ್ನ ರೂಮಲ್ಲಿ ಇರಲೇ ಬೇಡ ನೀನು, ಹಾಳು ಮಾಡ್ತೀನಿ ನನ್ನ ರೂಮ್. ನಡಿ ಹೋಗಿ ನೀನು ಆಚೆ ಹೋಗು, ನನ್ನ ರೂಮ್ ಬರ್ಬೇಡ ನೀನು, ಅಲ್ಲೇರು. ನೀನು ಬಂದ್ರೆ ಎಲ್ಲ ಹಾಳು ಮಾಡಿದ್ಯಾ. ಅಲ್ಲೇ ನೀನು ಅಲ್ಲೇರು, ನನ್ನ ರೂಮ್ ಬಂದ್ಬಿಟ್ಟು ನೀನು ಹಾಳು ಮಾಡಿದ್ಯಲ್ಲ ನನ್ನ ರೂಮ್. ನೀನು ಹೋಗ ಆಚೆ, ಗೋ ಔಟ್. ನೋಡು ನನ್ನ ಮಗಳು ಎಷ್ಟಾಗಿರ್ತಲ್ಲ ಬಂದ್ಬಿಟ್ಟು ನನ್ನ ರೂಮಲ್ಲಿ ಏನು ಹಾಳು ಮಾಡಲ್ಲ ಏನಿಲ್ಲ. ನನ್ನ ಮಗ ನೀನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿದ್ಯಾ. ನಮ್ಮ ಕಾಲು ನಿಂತ್ಕೊಂಡೆ ಸ್ಟೈಲು ಕುಳ್ಳ. ನಡಿ ನೋಡಿ ಗೈಸ್, ಇಲ್ಲಿ ಇವ್ರಿಬ್ಬರನ್ನ ನಾನು ಯಾವ ಥರ ಮೇಂಟೈನ್ ಮಾಡಬೇಕು. ಆಯ್ ಬ್ರೋ, ಗುಡ್ ಮಾರ್ನಿಂಗ್ ಬ್ರೋ. ನಿನ್ನ ಮಗ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ದೆ ನನ್ನ ರೂಮ್ನ. ಬರೀಲಿ ಕುತ್ಕೋ ಇಲ್ಲಿ. ಇವತ್ತು ನಾವು ಶಾಪಿಂಗ್ ಹೋಗ್ತಿದ್ದೀವಿ. ಸೊ ಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಮನೆಗೆ ಐಟಮ್ ತರ್ಬೇಕಂಡು ನಾವು ಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಿ ನಮ್ಮ ಮನೇಲಿ. ಬನ್ನಿ ಹೋಗೋಣ ಇವಾಗ. ಅದಕ್ಕೆ ನೀನು ಬರ್ತೀಯಾ? ತಮೋಷನ್ ನೀನು ಅಲ್ಲಿ ನೋಡಿದೆ, ತಮೋಷನ್ ಮಾಡಿ ಡಬ್ಬಾ ತರ ತಮೋಷನ್ ಮಾಡಿದೆ. ನೀನು ಬರ್ತೀಯಾ? ಮತ್ತೆ ರೆಡಿ ಆಗು. ಪ್ಲೇಟ್ ಚೇಂಜ್ ಮಾಡ್ತೀಯಲ್ಲ ಯಾಕೆ? ಇದಲ್ವಾ ನೀನು? ಯಾಕೆ ಹೇಗೆ ನಿನಗೆ ಇವಾಗ ಹೋದ್ರೆ ಅವ್ನ್ ನೈಟ್ ಬರ್ತಾನ ಅವನು. ಇಲ್ಲ ಕುಶನಿ, ಬೇಗ ಬರೋಣ. ಯಾಕೆ ನಿಂಗೆ ಮತ್ತೆ ಅವಳಿಗೆ ಏನ್ ಡೀಲ್ ಆಗಿತ್ತು ಕರೆಕ್ಟ್ ಆಗಿ ಹೇಳ್ರಿ. ಕುಶನಿ, ನಿಮ್ಮ ಅಮ್ಮನ ಹತ್ರ ಏನ್ ಡೀಲ್ ಮಾಡಿದ್ಲು? ತಮಾಷೆ ಮಾಡೋಣ ಅಂತ. ಓ, ಆ ಪ್ರಮೋಷನ್ ಮಾಡೋಣ ಅಂತ ನೀ ಹತ್ರ ಹೇಳ್ಕೊಂಡ್ಲಾ? ಅದಕ್ಕೆ ಡೀಲ್ ಮಾಡ್ಕೊಂಡ ನೀನುಗಳು. ಕುಶನಿ, ABCD ಬರೀ ಅಮ್ಮ. ನೋಡ ನಾನು ಯಾವ ಥರ ಬರೀತೆ ಅಂತ ABCD. ಇದು ಹೆಂಗಿದೆ ಅದು ನೋಡ್ಕೊಂಡು ಸೇಮ್ ಹಂಗೆ ಬರೀ ಕಡೆಯಲ್ಲಿ. ಹಾ, ಇದು ಫಸ್ಟ್ ಇದು ಬರೀ. ಬರೀ ಬರೀ ಅಲ್ಲೇ ಬರೀ, ಇಲ್ಲೇ ಬರೀ, ಇಲ್ಲೇ ಕೆಳಗೆ ಬರೀ. ಬರೀ ನೋಡಿ, ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಬರೀತಲ್ಲ ಕುಶಾನಿ. ವೆರಿ ಗುಡ್. ಆಯ್ತು, ಬಿ ಬರೀ, ಬಿ ಬರೀ. ಹಾಂ, ಅದು ಬರೀ. ನೈಸ್ ಕುಶಾನಿ. ಹಾಂ, ಮತ್ತೆ ಬರೀ, ಕೆಳಗಿರೋದು ಹಾಕು. ಸೂಪರ್. ಇವಾಗ ಸಿ ಬರೀ, ಸಿ. ಸಿ ಬರೀ. ಹಾಂ ಅಷ್ಟೇ ಸಿ ಅಷ್ಟೇ. ಅಲ್ಲಿ ಬರೀ ಇ ಆಗ್ಬಿಡುತ್ತೆ. ಸಿ ಆಯ್ತು. ಇವಾಗ ಡಿ ಬರೀ, ಡಿ ಅಲ್ಲ, ನೆಕ್ಸ್ಟ್ ಬರೀ, ಡಿ ಬರೀ. ಡಿ ಹಂಗೆ ಮಾಡೋಣ. ನೆಕ್ಸ್ಟ್ ಡಿ ಬರೀ, ಡಿ ಬರೀ, ಡಿ ಬರೀ. ನೀಟಾಗಿ ಬರಬೇಕು ಡಿ. ವೆರಿ ಗುಡ್. ಇವಾಗ ಈ ಬರೀ, ಅದೇ ಇದೆ ಬರೀ, ಇದೆ ಇಲ್ಲಿ ಬರೀ, ಇಲ್ಲಿ ಕೆಳಗಡೆ ಬರೀ, ಈ ಬರೀ.
ಸೂಪರ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಳು ABCD. ವೆರಿ ಗುಡ್ ಸರಿ, ವೆರಿ ಗುಡ್. ನೋಡಿ ಗೈಸ್, ನನ್ನ ಮಗ ಬಂದ್ಬಿಟ್ಟು ಮತ್ತೆ ಫ್ಯಾನ್ ಆನ್ ಮಾಡ್ಬಿಡು ಅವನು. ಹಾಂ, ನನ್ನ ಮಗ ಇವನು ಏನು ಇರಬೇಕು ಇವನಿಗೆ. ಸುಮ್ಮನೆ ಇರಲ್ಲ ಅವ್ನ ಕೈ ಒಂದೆರಡು ನಿಮಿಷ. ನಿನ್ನ ಕೈಗಳು ಒಂದೆರಡು ನಿಮಿಷ ಸುಮ್ಮನೆ ಇರಲ್ವನಾ? ಹಾಂ, ನಿನ್ನ ಕೈ ಸುಮ್ಮನೆ ಇರಲ್ಲ ಒಂದೆರಡು ನಿಮಿಷ. ನಡಿ. ಏನೋ ಊಟಾಗಿದ್ದಾನ? ಓ, ನಮ್ಮ ಮಾಮ್ ಇಂಡಿಯಾ ಬೆಳಿಗ್ಗೆ ಒಳ್ಳೆ ಬಿಸಿ ಬಿಸಿ ಪಲಾವ್ ಮಾಡಿದ್ದಾರೆ, ವೆಜಿಟೇಬಲ್ಸ್ ಪಲಾವ್. ನನಗೆ ವೆಜಿಟೇಬಲ್ಸ್ ಪಲಾವ್ ತಿನ್ನಲ್ಲ, ಬೆಳಿಗ್ಗೆ ಮಸಾಲೆ ಐಟಮ್ ಒಂಥರ ಆಗುತ್ತೆ. ಸೊ ಅದಕ್ಕೆ ನನ್ನ ಬ್ರೇಕ್ಫಾಸ್ಟು ಓಟ್ಸು. ಆಲ್ ಟೈಮ್ ಫೇವ್ರೇಟ್ ಓಟ್ಸ್ ಇದು, ಚಾಕ್ಲೇಟ್ ಓಟ್ಸು. ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿನ್ನೋದಕ್ಕೆ. ಆವಾಗ ನಾನು ಅದನ್ನೇ ತಿಂತೀನಿ. ಬೆಳಗ್ಗೆಯನ್ನು ತಿಂದಿರಾ ನೀನು? ಆವಾಗ ಅದನ್ನೇ ತಿಂತೀನಿ ನಾನು. ಯಾವಾಗಲೂ ತಿಂತೀನಿ ನೀನು ಓಟ್ಸು? ವೆರಿ ಗುಡ್ ಕ್ವಶನ್. ನೀನು ಸ್ಕೂಲಿಗೆ ನೀ ಏನು ತೊಗೊಂತೀಯ ಬೆಳಿಗ್ಗೆ? ಸ್ಕೂಲಿಗೆ ಬೆಳಿಗ್ಗೆ ಏನು ತೊಗೊಂಡ್ತೀನಿ ನೀನು ತಿನ್ನಕ್ಕೆ? ತಿನ್ನಕ್ಕೆ ಪನ್ನೀರು ಮತ್ತು ಮ್ಯಾಗಿ ಹೋಗೋಣೋಗಿಲ್ಲ, ಸೌತೆಕಾಯಿ ಮತ್ತೆ ಕ್ಯಾರೆಟ್ ಹೋಗೋಣೋಗ್ತೀನಿ. ಕ್ಯಾರೆಟ್ ಸೌತೆಕಾಯಿ ಆ ಥರ ತೊಗೊಂಡು ಹೋಗ್ತೀವಿ ತಿನ್ನೋದಕ್ಕೆ. ಓಕೆ. ಚಿತ್ರ, ನೀನು ಕುಶಾನಿದು ಟಿಫನ್ ಸೀರೀಸ್ ಮಾಡೆ. ಟಿಫನ್ ಸೀರೀಸ್ ಕುಶಾನಿದು ಇನ್ಸ್ಟಾಗ್ರಾಮಲ್ಲಿ. ಕುಶಾನಿಗೆ ಏನು ಟಿಫನ್ ಮಾಡ್ಕೊಡ್ತೀಯಾ ಅವೆಲ್ಲ ಒಂಥರ ಸೀರೀಸ್ ತರ ಮಾಡು. ಪ್ಯಾಕ್ ಮಾಡೋದು, ಅಡುಗೆ ಮಾಡೋದು ಅವೆಲ್ಲ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಆಡಿಯನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಮಕ್ಕಳಿಗೆ ಬೆಳಿಗ್ಗೆ ಏನ್ ಮಾಡ್ಕೊಡ್ಬೇಕು ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಒಂದ್ ಟೈಮ್ ನೀನ್ ಆತರ ಹೆಲ್ಪ್ ಮಾಡು ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಆಕ್ಚುಲಿ, ಬಟ್ ಫ್ರೆಶರ್ಸ್ ಎಲ್ಲ ಗೊತ್ತಿರಲ್ಲ ಏನ್ ಡೈಲಿ ಏನ್ ಮಾಡ್ಕೊಡೋದು. ನಾನು ಕಲಿತಿದ್ದೀನಿ. ಹಂಗೆ ಇವಾಗ ನೀನೇ ಮಾಡ್ಕೊಡ್ತೀವಿ, ಅದನ್ನ ಒಂದು ಸೀರೀಸ್ ತರ ಮಾಡಾಕೋ ರೀಲ್ಸ್ ಅಲ್ಲಿ. ಗೈಸ್ ಕಮೆಂಟ್ ಮಾಡಿ ಗೈಸ್, ಅಕಸ್ಮಾತ್ ನಿಮ್ಗೆ ಏನೋ ಆತರ ಸೀರೀಸ್ ಬೇಕು ಅಂತಂದ್ರೆ ಚೈತ್ರ ರೆಸಿಪಿನ ಕಮೆಂಟ್ ಮಾಡಿ, ಅವ್ರು ಮಾಡ್ತಾರೆ. ನೋಡಿ ಗೈಸ್, ನನ್ನ ರೂಮ್ಗೆ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ, ಸಖತ್ತ ಗಾಳಿ ಬೀಸುತ್ತೆ. ಅಂಡ್ ಒಳ್ಳೆ ಬೆಳಗ್ಗೆ ಬರುತ್ತೆ ನನ್ನ ರೂಮ್ ಹತ್ರ. ಸೊ ಗೈಸ್ ಓಕೆ, ಶಾಪಿಂಗ್ ಹೋಗ್ಬೇಕು. ಸೊ ರೆಡಿ ಆಗಿ ಬರ್ತೀನಿ, ವೆಯ್ಟ್ ಮಾಡ್ತೀನಿ. ನೋಡ್ರಿ ಮತ್ತೆ ಒಂದು ಟ್ರಾನ್ಸಿಷನ್ ಮಾಡ್ತೀನಿ ನೋಡಿ. ಸೊ ಗೈಸ್ ಈಗ ಜಸ್ಟ್ ರೆಡಿ ಆಗಿದ್ದೀನಿ. ಸೊ ನನ್ನ ಔಟ್ಫಿಟ್ ನೋಡ್ಬೋದು ನೀವು. ಸೊ ಗೈಸ್ ಇನ್ನು ಮುಂದೆ ಈ ಥರ ಪ್ಯಾಂಟ್ಗಳು ನೀವು ಹಾಕೋದಕ್ಕೆ ಟ್ರೈ ಮಾಡಿ ಗೈಸ್. ನೋಡಿ ಈ ಥರ ಬೆಲ್ ಬಾಟಮ್ ಪ್ಯಾಂಟ್ಗಳು. ಸೊ ಇದು ಟ್ರೆಂಡ್ ಆಗ್ತಿದೆ. ಸೊ ನೀವು ಕೂಡ ಇನ್ನು ಮುಂದೆ ಟೈಟ್ ಜೀನ್ಸ್ ಹಾಕೋ ಬದಲು ಈ ಥರ ಒಂದು ಬೆಲ್ ಬಾಟಮ್ ಪ್ಯಾಂಟ್ ತೊಗೊಳ್ಳಿ. ನೋಡಿ ನನ್ನ ಹತ್ರ ಎಷ್ಟು ಬ್ಲೇಸರ್ಗಳಿದ್ದಾವೆ, 1 2 ಇದೊಂದು 3, ಇನ್ನೂ 4 ಇದೆ, ಅದು ಪಕ್ಕದ ರೂಮಲ್ಲಿದೆ. ಸೊ ಗೈಸ್ ಇದೇ 2 years ಬ್ಯಾಕು ನನ್ನ ಹತ್ರ ಒಂದೇ ಒಂದು ಬ್ಲೇಸರ್ ಕೂಡ ಇರಲಿಲ್ಲ ಗೈಸ್. ಅವಾಗ ನನ್ನ ಫ್ರೆಂಡ್ ವಿನೋದ್ ನಾನು ಹಾಕೊಳ್ತಿದ್ದೆ ಬ್ಲೇಸರು. ಅವ್ನಿಗೆ ಗೊತ್ತಿರುತ್ತಿದ್ದು, ಅವ್ನು ಅಕಸ್ಮಾತ್ ಈ ವಿಡಿಯೋ ನೋಡ್ತಿದ್ರೆ ಅವ್ನು ಹಾಕೊಂಡು ಎಲ್ಲ ಫಂಕ್ಷನ್ಗೆ ಎಲ್ಲದಕ್ಕೂ ಹೋಗ್ತಿದ್ದೆ. ಒಂದೇ ಒಂದು ಬ್ಲೇಸರು ರೆಡ್ ಕಲರ್ ಇತ್ತು. ಸೊ ಅದೊಂದನ್ನೇ ಎಲ್ಲದಕ್ಕೂ ರಿಪೀಟ್ ಹಾಕೊಂಡು ಹೋಗ್ತಿದ್ದೆ. ಸೊ ಇವಾಗ ಒಂದು 4-5 ಇದೆ. ಇವಾಗ ಅದನ್ನು ಮತ್ತೆ ಒಂದು ರಿಪೀಟ್ ಮಾಡೋದಕ್ಕೆ ನನಗೆ ಅಯ್ಯೋ ಮತ್ತೆ ಇದು ರಿಪೀಟ್ ಮಾಡಬೇಕಾ ಅಂತ ಅನಿಸುತ್ತೆ. ಸೊ ಆ ಥರ ಇವಾಗ ಆಗ್ಬಿಟ್ಟಿದೆ. ಒಂಥರ ಖುಷಿ ಆಗುತ್ತೆ ಗೈಸ್. ಅವಾಗ ಒಂದನ್ನೇ ಒಂದು 5 ಸಲ ಹಾಕೋತಿದ್ದೆ, ಬಟ್ ಇವಾಗ ಒಂದು ಹಾಕೊಂಡಿದ್ದ ಮತ್ತೆ 1 ಸಲ ಹಾಕೊಳ್ಳೋದಕ್ಕೆ ಸ್ವಲ್ಪ ಒಂಥರ ಆಗುತ್ತೆ. ಅಯ್ಯೋ ಮತ್ತೆ ಅದನ್ನ ಹಾಕೋಬೇಕು, ರಿಪೀಟ್ ಮಾಡಬೇಕಾ ಅಂತ ಅನಿಸುತ್ತೆ. ಸೊ ಇಟ್ಸ್ ಆಲ್ ಲೈಫ್. ನೋಡಿ 2 ವರ್ಷದ ಹಿಂದೆ ನಾನು ಹೆಂಗಿದ್ದೆ, 2 ವರ್ಷದ ಆದಮೇಲೆ ಹೆಂಗಿದ್ದೀನಿ ಅಂತ. ಸೊ ಪ್ರತಿಯೊಬ್ಬರ ಕೈಲೂ ಆಗುತ್ತೆ ಇದು ಮಾಡೋದಕ್ಕೆ. ಸೊ ನೀವು ಕೂಡ ನಿಮ್ಮ ಕನಸು ಏನಿದೆ ಎಲ್ಲನೂ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡಿ. ಸೊ ನಾವು ಯಾವ ಥರ ಕೆಲಸ ಮಾಡಬೇಕು ಅಂತಂದರೆ, ಇವಾಗ ಯಾವುದೋ ನೋಡ್ತೀವಿ ನಾವು, ಬಟ್ಟೆ ನೋಡ್ತೀವೋ, ಇಲ್ಲಾಂದರೆ ಏನೋ ಒಂದು ನೋಡ್ತೀವಿ, ಕಾರ್ ನೋಡ್ತೀವೋ, ಇಲ್ಲಾಂದರೆ ವಾಚ್ ನೋಡ್ತೀವೋ, ಏನೋ ನೋಡ್ತೀವಿ, ಅದನ್ನು ನೋಡಿದ ತಕ್ಷಣ ನಾವು ತೊಗೊಬೇಕು, ನನ್ನ ಕೈ ತೊಗೊಳಕ್ಕಾಗುತ್ತೆ, ಪ್ಯಾಕ್ ಮಾಡಪ್ಪ ಅಂತ ಅನ್ಬೇಕು. ಆ ಥರ ಕೆಲಸ ಮಾಡ್ಬೇಕು ಗೈಸ್. ಸೊ ನನಗೆ ಅದು ಡ್ರೀಮ್ ಇದೆ, ಆ ಥರ ಕೆಲಸ ಮಾಡಬೇಕು ಅಂತ, ಅಷ್ಟು ಸಂಪಾದನೆ ಮಾಡಬೇಕು ಆ್ಯಂಡ್ ಅಷ್ಟು ರೆಸ್ಪೆಕ್ಟ್ಗಳನ್ನ ಗೇನ್ ಮಾಡ್ಕೊಬೇಕು ಜನಗಳ ಹತ್ರ ಅಂತ. ಸೊ ಅದಕ್ಕೆ ನಾನು ಒದ್ದಾಡ್ತಿದ್ದೀನಿ ಆ್ಯಂಡ್ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನನ್ನ 100% ಎಫರ್ಟ್ನ ಹಾಕ್ತಿದ್ದೀನಿ. ಓಕೆ ಸಾಕು ಮೋಟಿವೇಶನ್ನು. ಬನ್ನಿ ಇವಾಗ ಹೋಗೋಣ ಶಾಪಿಂಗ್ಗೆ. ಮಾಮ್ ಇಂಡಿಯಾ ಬಾ ಹೋಗೋಣ. ಏನು ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿನಗೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಮೂಲಿ ಫಸ್ಟು ಸೀರೆ ಬೇಕು ಗೈಸ್. ಫಸ್ಟು ಸೀರೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಫಸ್ಟ್ ತಲೆಗೆ ಬರೋದು ಎಲ್ಲ ಅಮ್ಮಂದ್ರಿಗೂ ಸೀರೆ. ಆ ಸೀರೆ ನಾನು ಓದೋದು ವರ್ಷ ಕೊಟ್ಟಿದ್ದೆ, ಅದನ್ನೇ ನಮ್ಮ ಅಮ್ಮ ಇನ್ನೂ ಹಾಕೊಂಡೇ ಇಲ್ಲ. ಈ ಸತಿ ಹಾಕೊಂತೀನಿ. ಏನು ಹಾಕೊಂಡು ಅದೇ ನಿಂಗೆ ಈ ಸಲ ಕೊಡ್ಸೋದು ನೆಕ್ಸ್ಟ್ ವರ್ಷ ಹೊಲ್ಸ್ಕೊಂಡು ಹಾಕೊಂತೀಯಾ? ಅಂದರೆ ಅಕೇಶನ್ಲಿ ಹಾಕೊಬೇಕು, ಸುಮ್ಮನೆ ಹಾಕೊಳಕ್ಕಾಗೋದಿಲ್ಲ ಆ ಸೀರೆಗಳನ್ನ, ಅದಕ್ಕೋಸ್ಕರ. ಓಕೆ ಫಸ್ಟು ಸೀರೆ ಬೇಕಂತೆ. ನಾನು ಆ ಕಾರ್ಗೆ ಥಿಯೇಟ್ ಆಯ್ತು ಗೊತ್ತಾ, ಇನ್ನು ನಾನು ರಿಪೇರಿಗೆ ಕೊಟ್ಟಿಲ್ಲ ಗೈಸ್. ಇನ್ನು ಕೊಟ್ಟರೆ 3 ದಿವಸ ಮತ್ತೆ ನಾನು ಕಾರ್ ಕೊಡೋಲ್ಲ ಅವರು. ಅದೆಲ್ಲ ಇವಾಗ ಏನು ಗೊತ್ತಾ, ಈಗ ಒಂದು ಕೊಟ್ಟರೆ ಬರೀ ಇಷ್ಟು ಮಾತ್ರ ಮಾಡಲ್ಲ ಅವರು, ಇಷ್ಟು ಫುಲ್ಲು ಮಾಡಬೇಕು ಅವರು. ಲೇಟ್ ಆಗೋದು ಕೊಡೋದಕ್ಕೆ. ಅದಕ್ಕೆ ನಾನು ಅದನ್ನ ಕೊಟ್ಟಿಲ್ಲ. ನನಗಿನ್ನೂ ಕಾರ್ ಬೇಕು ಕೆಲಸ ಮಾಡೋದಕ್ಕೆ, ಹಾಗೆ ಆ ಕಡೆ ಈ ಕಡೆ ಕೆಲಸಕ್ಕೆ ಶೂಟ್ಗಳು ಹೋಗೋದಕ್ಕೆ. ಸೊ ಅದಕ್ಕೇ ನಾನು ಕೊಟ್ಟಿಲ್ಲ ಇನ್ನು ಕಾರ್ ರಿಪೇರಿಗೆ ಕೊಡಬೇಕು ಆದಷ್ಟು ಬೇಗ. ಆಮೇಲೆ ನೀನು ಯಾವ ಕಾರ್ ಓಡಿಸ್ತೀಯಾ? ಒಂದು ಕೆಲಸ ಮಾಡು, ನೀನು ಫಸ್ಟ್ ಕಾರ್ ಓಡಿಸ್ಬಿಡು, ಆಮೇಲೆ ರಿಪೇರಿಗೆ ಕೊಡ್ತೀನಿ. ಯಾಕಂದರೆ ನೀನು ಎಲ್ಲೆಲ್ಲಿ ಗೊತ್ತಾಗಲ್ಲ ಅದಕ್ಕೆ. ನಾನೇ ಗೊತ್ತೀನಿ, ನೀನು ಇರ್ತಿಲ್ಲ ಜೊತೆಲಿ ಯಾಕೆ ಗೊತ್ತೀನಿ? ಗೈಸ್ ನಾವು ಅಮ್ಮಂಗೆ ಡ್ರೈವಿಂಗ್ ಕಲಿಸ್ಬೇಕು ಗೈಸ್, ಕಾರ್ ಡ್ರೈವಿಂಗ್ ಕಲಿಸ್ಬೇಕು. ಆಮೇಲೆ ನಾನು ಸೊಸೆ ಓಡಾಡ್ಕೊತೀವಿ, ನೀನು ಶೂಟಿಂಗ್ ಹೋಗ್ಬಿಡ್ತೀಯಲ್ಲ, ಆಚೆ ಈಚೆ ಓಡಾಡ್ತಿದ್ಯಾ, ಸೊಸೆ ಓಡಾಡ್ಕೊತೀವಿ. ಆಮೇಲೆ
ಅಮ್ಮಂಗೆ ಡ್ರೈವಿಂಗ್ ಕಳಿಸಿ ನೆಕ್ಸ್ಟ್ ವ್ಲಾಗ್ ಬರುತ್ತೆ ನೋಡಿ ಡ್ರೈವಿಂಗ್ ಅಮ್ಮ. ಎಷ್ಟೊಂದು ಜನ FM ನಿಲ್ಸ್ಬಿಟ್ಟಿರ್ತೀರಾ, ಬರೀ ಯೂಟ್ಯೂಬು ಸಾಂಗ್ಗಳು ಹಾಕೊಂಡು ಹೋಗ್ತಾ ಇರ್ತೀರಾ. ಸೊ FM ಕೇಳಿ ನೋಡಿ ಎಂತೆಂಥ ಸಾಂಗ್ಗಳು ಹಾಕ್ತಾರೆ ಬಾ ದಿನಾಕ್ ನೋಡಿ ಗೈಸ್, ಎಂತೆಂಥ ಸಾಂಗ್ಗಳು ಹಾಕ್ತಾರೆ FM ನಾವು ಬರೀ ಫೋನ್ಗಳಲ್ಲಿ ಹಾಕೊಂಡು ಹೋಗ್ತಾ ಇರ್ತೀವಿ. ಇಂಥ ಸಾಂಗ್ಗಳು ಹಳೆ ಸಾಂಗ್ಗಳೆಲ್ಲ ಮರ್ತೋಗ್ಬಿಡ್ತೀವಿ, ಬರೀ ಹೊಸ ಸಾಂಗ್ಗಳು ಮಾತ್ರ ಕೇಳ್ತಾ ಇರ್ತೀವಿ. FM ಕೇಳಿ ಗೈಸ್. ಬೆಂಗಳೂರಲ್ಲಿ ಮಾತ್ರ ನೋಡ್ರಿ ಎಷ್ಟು ಬಿಸಿಲಿದೆ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ನಮಗೆ ಪಾರ್ಕಿಂಗೇ ಸಿಕ್ಕಿಲ್ಲ. ಮಲ್ಲೇಶ್ವರಮಲ್ಲಿ ಎಲ್ಲೋ ದೂರ ಬಂದು ಪಾರ್ಕ್ ಮಾಡಿದ್ದೀವಿ, ಏನು ನಡ್ಕೊಂಡು ಹೋಗ್ತಿದ್ದೀವಿ. ನಾನು ಅಂದೆ ನಾವು ಅಮ್ಮ ಇವತ್ತು ಬೇಡ ಹೋಗೋದು, ವೀಕ್ ಡೇಸ್ ಅಲ್ಲಿ ಹೋಗೋಣ. ನಮ್ಮ ಅಮ್ಮ ಇಲ್ಲ ಇವತ್ತು ಅಂದ್ರೆ ನಂಗೆ ನಾಳೆಯಿಂದ ಮನೇಲಿ ಕೆಲಸಗಳು ಇದ್ದಾವೆ, ಎಲ್ಲ ಕ್ಲೀನಿಂಗ್ ಇದೆ. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ, ಇವತ್ತು ತೊಗೊಂಬೋಣ. ನಾಳೆಯಿಂದ ಫುಲ್ಲು 4 ದಿವಸ ಕ್ಲೀನಿಂಗ್ ಇದೆ. ಇನ್ನು ಮಾರ್ಕೆಟ್ ಬೇರೆ ಹೋಗ್ಬೇಕು, ಹೂವು ಥರದ ಹಣ್ಣುಗಳು ತರೋದು, ಅದು ಬೇರೆ ಕೆಲಸ ಇದೆ. ಇದನ್ನು ಮುಗಿಸ್ಕೊಂಡ್ರೆ ಅರ್ಧ ಕೆಲಸ ಆದಂಗೆ, ಅದಕ್ಕೋಸ್ಕರ ಮನೆ ಗೈಸ್ ಹೋಗೋಣ. ಆಯಿತು, ಎಲ್ಲೋ ದೂರದಿಂದ ಹೋಗ್ತಿದ್ವಿ. ಹಾಯ್ ಎಲ್ಲೋ ದೂರ ಬಂದು ನಿನ್ಸ್ಬಿಟ್ಟು ಹೋಗ್ತಿದ್ದೀವಿ, ಹೋಗೋಣ. ಹಾಯ್ ಹಾಂ ದಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಸಿಗ್ಲಿ ಅಂತ. ಹೌದಾ, ಥ್ಯಾಂಕ್ ಯು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಈಗ ಸೂಪರ್. ಹೂವು ಮುಡ್ಕೊಂತೀರಾ? ಹೂವು ಕೊಡ್ಲಾ? ಶಾಪಿಂಗ್ ಹೌದು. ಥ್ಯಾಂಕ್ ಯು ಬಾಯ್. ಸೊ ಗೈಸ್ ಅವ್ರು ಹೇಳಿದ್ರು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ. ಸೊ ನಾನು ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಈ ಥರ ಆಗಬೇಕು, ಈ ಥರ ಒಂದು ದಿವಸ ಸಿಗಬೇಕು ಅಂತ ನಾನು ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಸೊ ನೋಡಿ ಮ್ಯಾನಿಫೆಸ್ಟಿಂಗ್ ಎಷ್ಟು ಹಾಯ್ ನೋಡಿದ್ರಾ, ಮ್ಯಾನಿಫೆಸ್ಟಿಂಗು ಎಷ್ಟು ವರ್ಕ್ ಆಗುತ್ತೆ ಅಂತ ನೋಡಿ. ನಂಗೆ ಇದ್ರಲ್ಲ ಯಾರು ಹೋಗ್ತಿ ರೋಡಲ್ಲಿ ಆಯ್ ಅನ್ಬೇಕು ನನಗೆ, ಅದೊಂಥರ ಅದು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ನೋಡಿ. ಇವಾಗ ಸುಮ್ಮನೆ ಹೋಗ್ತಿದ್ದೀನಿ ರೋಡಲ್ಲಿ ಆಯ್ ಅನ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಮ್ಯಾನಿಫೆಸ್ಟು ಕೂಡ ನಂದು ಆಗ್ತಿದೆ ಗೈಸ್. ತೊಗೊಳ್ಳಿ. ಯಾಕೆ ಶಾಕ್ ಆಗಿದ್ದೀರಾ? ಕೊಡಿ, ತೆಗಿತೀರಾ? ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಒಂದು ಬಿಡಲ್ಲ. ಹೌದಾ, ವ್ಲಾಗ್ಸ್ ನೋಡ್ತೀರಾ, ರೀಲ್ಸ್ ನೋಡ್ತೀರಾ ಜಾಸ್ತಿ? ವ್ಲಾಗ್ಸ್ ನೋಡ್ತೀರಾ? ಎಸ್ಟರ್ಡೇ ಏನಾಯ್ತು ಕಂಟಿನ್ಯೂ ಪ್ರತಿಯೊಂದು ನೋಡ್ತಾ ಇರ್ತಾರೆ. ಸೂಪರ್, ಥ್ಯಾಂಕ್ ಯು. ಯಪ್ಪ ಸಿಕ್ಕಾಪಟ್ಟೆ ರಶ್ ಇದೆಯಲ್ಲಮ್ಮ ಇವತ್ತು. ರಶ್ಶು ಗೈಸ್ ನೋಡಿ ಎಷ್ಟಿದೆ ರಶ್ಶು. ತಿರ್ಸ್ಬಿಟ್ಟು ನೋಡಿ, ಕ್ಯಾಮ್ರಾ ತೋರಿಸಿ ಆ ಕಡೆ. ರಶ್ ಎಷ್ಟಿದೆ, ಸಿಕ್ಕಾಪಟ್ಟೆ ರಶ್ಶು. ಈ ರಶ್ಶಲ್ಲಿ ನಾವು ಹೆಂಗೆ ತೊಗೊಳೋದೇವು ಬಟ್ಟೆನ? ಬನ್ನಿ ಗೈಸ್ ಮೇಲೆ ಹೊರಟೋಗೋಣ, ಇಲ್ಲಿ ಹೆವಿ ರಶ್ ಇದೆ. ಕಾಸ್ಟ್ಲಿ ಸೆಕ್ಷನ್ ಹೋಗೋಣ, ಕಾಸ್ಟ್ಲಿ ಸೆಕ್ಷನ್ಗೆ. ಅಪ್ಪ ಕಾಲಿಗೆ ಜಾಗ ಇಲ್ಲ ಇಲ್ಲಿ, ಆ ಥರ ರಶ್ ಇದೆ. ಅಂದೆ ನಾವು ಅಮ್ಮಂಗೆ ಬೇಡ ಅಂತ, ಮಾತೇ ಕೇಳಲ್ಲ ಅಮ್ಮಂದಿರು. ಈ ಕ್ರೌಡ ಕರ್ಕೊಂಬಂದ್ರು ನೋಡಿ ನಗಸ್ ನಾವು ಅಮ್ಮ. ಲಿಫ್ಟಿಗೆ ನೋಡಿ ಕ್ಯೂ, ಲಿಫ್ಟಿಗೆ ಇಷ್ಟು ಕ್ಯೂ ಇದೆ. ಅಯ್ಯೋ ಅಮ್ಮ ಇಲ್ಲಿದೆ, ನಡಿ. ಯಪ್ಪ, ಹಬ್ಬ ಗಿಬ್ಬ ಬಂದರೆ ಇದೇ ಥರ ರಶ್. ಅದು ಆಫರ್ ಬೇರೆ ಕೊಟ್ಬಿಡ್ತಾರೆ ಇವರು, ಹಿಡಿಯೋಕ್ಕಾಗಲ್ಲ. ಆಫರ್ ಕೊಟ್ಬಿಟ್ರೆ ಇನ್ನೂ ಜಾಸ್ತಿ ರಶ್ ಆಗ್ಬಿಡುತ್ತೆ ಇಲ್ಲಿ. ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಹೆಂಗುತ್ತೆ ನಂದು ನೋಡಿ, ಈ ಥರ ಆ್ಯಡ್ ಕೊಡಬೇಕು ಗೈಸ್ ನಾನು. ನೆಕ್ಸ್ಟ್ ಅದೇ ಮ್ಯಾನಿಫೆಸ್ಟೇಷನ್ ನಂದು, ಆ ಥರ ಮಾಡಬೇಕು ಅಂತ ಆಸೆ. ನೆಕ್ಸ್ಟ್ ನೋಡೋಣ, ಅಕಸ್ಮಾತ್ ಯಾರೋ ಬ್ರ್ಯಾಂಡ್ಸ್ ಗೇನ್ಸ್ ಏನೋ ಇದ್ದರೆ ಕೊಡಿ ಗೈಸ್, ನಾನು ಈ ಥರ ಮಾಡ್ತೀನಿ ಆ್ಯಡ್ ಶೂಟು. ನೋಡ್ದಾ ಕ್ರೌಡು ಹೆಂಗಿದೆ? ಹಾಂ, ಮದುವೆಗ ಕಮ್ಮಿ ಇದೆ ಕಂಪೇರ್ ಮಾಡ್ಕೊಂಡ್ರೆ, ಕೆಳಗಡೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ. ಇಲ್ಲೇ ತೊಗೊಳೋಣ ಬನ್ನಿ. ಯಾವ ಥರ ಸೀರೆ ಬೇಕು ನಿನಗೆ? ಯಾವ ಥರ ಸೀರೆ ಬೇಕು? ಈ ಸತಿ ಮಾತ್ರ ನನ್ನ ಆಯ್ಕೆ ಪುಟ್ಟ, ನಿನ್ನ ಆಯ್ಕೆನಾ? ಈ ಸತಿ ಮಾತ್ರ. ನೆಕ್ಸ್ಟ್ ವರ್ಷದಿಂದ ನಮ್ಮ ಆಯ್ಕೆ. ಸರಿ. ಯಾಕೆಂದ್ರೆ ಮುಂದಿನ ವರ್ಷದಿಂದ ಅವ್ರು ಮಾಡ್ಕೊಂಡು ಹೋಗ್ತಾರಲ್ವಾ, ಈ ಸತಿ ಮಾತ್ರ ನನ್ನ ಆಯ್ಕೆ. ಮುಂದಿನ ವರ್ಷದಿಂದ ಅವ್ರು ಪೂಜೆ ಮಾಡೋದು, ಅವರೇ ಉಟ್ಕೊಳ್ಳೋದು, ಅವ್ರ ಆಯ್ಕೆ. ನಮ್ಮ ಹತ್ರ ನೋಡಿ ನಿಮಗೆ ನಾವು ಬಿಟ್ಕೊಟ್ಟಿದ್ದಾರೆ ನೆಕ್ಸ್ಟ್ ವರ್ಷದಿಂದ. ಬಿಟ್ಕೊಡೋದಲ್ಲ, ಅದು ಪದ್ಧತಿ. ಓಕೆ. ಗೌರಿ ಹಬ್ಬದ್ದು ಏನು ಪೂಜೆ ಮಾಡ್ತೀವಿ ಆ ಸೀರೆ ಹೆಣ್ಮಕ್ಳಿಗೆ ಸೇರಬೇಕು. ವರಮಹಾಲಕ್ಷ್ಮಿ ಏನು ಮಾಡ್ತೀವಿ ಅದು ಗಂಡು ಮಕ್ಕಳು ಸೇರ್ಕೋಬೇಕು. ಅದಕ್ಕೋಸ್ಕರ ಸೊಸೆಗದು. ನಮ್ಗೇನು ಸೇರುತ್ತೆ? ನಿಮಗೆ ನಾವೆಲ್ಲ ಸೇರ್ತೀವಿ. ನೋಡ್ತೀಯಾ ಎಷ್ಟೊಂದು ಸೀರೆ ಹಾಕ್ಬಿಡಿಯವ್ರೆ, ತೆಗೆದು ತೋರ್ಸೋ ಅವಶ್ಯಕತೆ ಇಲ್ಲ. ಯಾವ್ದು ಬೇಕೋ ಹಿಂಗೆ ತಗೊಂಡು ನೋಡ್ಬೋದು ನಾವೇನೆ. ನನಗೊಂದು ಥೀಮ್ ಬಂದಿದೆ, ಅದೇ ಥರ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಗೈಸ್. ನಮ್ಮಂಗೇನೋ ಒಂದು ಥೀಮ್ ಇದೆ ಅಂತೆ, ಆ ಥೀಮ್ ಮಾಡ್ತಿದ್ದಾರೆ. ಈ ಥರ ಅವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನಗಳು ರೋಡಲ್ಲಿ ಹಾಕೊಂಡು KG ಗಂಟೆ ಥರ ಹಾಕೊಂಡು ಮಾರಾಟ ಮಾಡ್ತಿದ್ರಂತೆ. ಚಿನ್ನಗಳು ಈ ಥರ ಸೇಲ್ ಮಾಡ್ತಿದ್ರ ಗೈಸ್? ಅವಾಗ ಚಿನ್ನಗಳು ಈ ಥರ ರೋಡಲ್ಲಿ ಮಾರಾಟ ಮಾಡ್ತಿದ್ರಂತೆ ಗೈಸ್. ಅವಾಗೆಲ್ಲ ಅಂಗಡಿ ಗಿಂಡಿಯಲ್ಲ ಏನಿಲ್ವಾ? ಅವಾಗೆಲ್ಲ ಇಲ್ಲ, ರೋಡಲ್ಲೇನೆ ಹಾಕೊಂತಿದ್ರಂತೆ ಅವಾಗೆಲ್ಲ. ಆ ಥರ ಇವಾಗ ಇದ್ದಿದ್ರೆ ವೇಸ್ಟ್ ಗೈಸ್. ಚಿನ್ನ ಯಾರು ತೊಗೊತಾನೆ ಇರಲಿಲ್ಲ ಅಲ್ಲ. ಬಟ್ ಇವಾಗ ಸೀರೆಗಳು ಚಿನ್ನ ರೇಟ್ ಆಗ್ಬಿಟ್ಟಿದೆ ಗೈಸ್. ಇವಾಗ ಸೀರೆ ಎಷ್ಟು ಗೊತ್ತಾ? 25,000, 30,000, 40,000ವರೆಗೂ ಚಿನ್ನ ರೇಟ್ ಜಾಸ್ತಿ. 1 ಲಕ್ಷವರೆಗೂ ಐತೆ ಚಿನ್ನ ಇವಾಗ ಸೀರೆ ರೇಟ್ಗಳು. ಇಚ್ಛಾ ಏನು ಪ್ಯಾಟ್ರನ್ ಇದು ಗ್ರೀನ್ ಥೀಮಾ ಏನು ಥೀಮು? ಆರೆಂಜ್ ಥೀಮಾ? ಆರೆಂಜ್ ಅಥವಾ ಗ್ರೀನ್ ಎರಡರ ಒಂದು ಗೈಸ್. ಆರೆಂಜ್ ಇಲ್ಲ ಗ್ರೀನ್ ಥೀಮ್ ಅಂತ ಇವಾಗ ನಮ್ಮ ಅಮ್ಮ ಕೇಳ್ತಿರೋದು. ನೋಡೋದು ಹೆಂಗಿದೆ, ಪರ್ಪಲ್ ಬಾರ್ಡರ್, ನೈಸ್.
ಈ ಥರ ನಾವು ಲಾಸ್ಟ್ ಟೈಮ್ ತೊಗೊಂಡ್ವಾ? ಇಲ್ಲ ಇಲ್ಲ, ಅದು ಬೇರೆ. ಈ ಸೈಡ್ ನಮ್ಮ ಲಕ್ಷ್ಮಿ ಚೆನ್ನಾಗಿ ಕಾಣ್ಬೇಕಮ್ಮ, ಆ ಥರ ಮಾಡು. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ತೊಗೊಳ್ಳೋಣ ಅಂತ. ನಮ್ಮ ಸೊಸೆ ಬೇರೆ ಬರ್ತಿದ್ದಾರೆ, ಸೊ ಅವ್ರಿಗೂ ಇಷ್ಟ ಆಗಬೇಕಲ್ವಾ, ಅಷ್ಟು ದೂರದಿಂದ ಬರ್ತಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ನು ಚೆನ್ನಾಗಿರುತ್ತೆ, ಅಲಂಕಾರನೂ ಚೆನ್ನಾಗಿ ಮಾಡೋಣ ಅಂತೇಳಿ ಚೆನ್ನಾಗಿರೋದು ನೋಡ್ತಾ ಇದ್ದೀನಿ. ಓಕೆ, ಹಾಗೆ ಇದೊಂದು ಸೈಡ್ಗೆ ಇಡ್ತೀನಿ. ಇದಾ? ನೋಡೋಣ, ಇನ್ನೊಂದು 2-3 ನೋಡಿ. ಬಟ್ ಪ್ಲೇನ್ ಆಗಿಲ್ವಾ ಜಾಸ್ತಿ ಇದು? ಇದು ಮಧ್ಯದಲ್ಲಿ ಈ ಥರ ಬರುತ್ತಲ್ಲ ಬುಟ್ಟಗಳು. ಓಕೆ, ಒಂದೊಂದು ಕಾಂಬಿನೇಷನ್ ಅಪರೂಪ ಸಿಗೋದಿಲ್ಲ, ಅದಕ್ಕೆ. ಅಕಸ್ಮಾತ್ ನಮ್ಮ ಅಮ್ಮ ಏನು ಇದು ಸೆಲೆಕ್ಟ್ ಮಾಡಿಬಿಟ್ರೆ ಗೈಸ್ ಖುಷಿ ಆಗ್ಬಿಡುತ್ತೆ ನನಗೆ. ಯಾಕೆಂದ್ರೆ ಬೇಗ ಸೆಲೆಕ್ಟ್ ಮಾಡಿಬಿಟ್ರು ಅಂತ. ಇದು ನೋಡಮ್ಮ, ಗ್ರೀನು ಬ್ಲೂ ಎರಡು ನೋಡಿಲಿ. ಹಿಂಗೆ ಮಾಡ್ರೆ ಡಬಲ್ ಶೇಡ್, ಹಿಂಗೆ ಮಾಡ್ರೆ ಗ್ರೀನು, ಹಿಂಗೆ ಮಾಡ್ರೆ ಬ್ಲೂ, ಎರಡು ಶೇಡ್ ಇದೆ. ಇದು ಎಷ್ಟಿದೆ ಇದು ರೇಟು? ಡಿಸ್ಕೌಂಟ್ ಇಲ್ವಾ ನಮಗೆ? ಬಟ್ ಲಾಸ್ಟ್ ಟೈಮ್ ಈ ಥರನೇ ತೊಗೊಂಡಂಗಿತ್ತಮ್ಮ, ಗ್ರೀನ್ ಕಲರ್ ತೊಗೊಂಡಂಗಿತ್ತು. ಗ್ರೀನ್ ಪ್ಲೈನ್ ಊಟ. ಇವಾಗಲೇ ಪೇಷನ್ಸ್ ಇಲ್ಲ ಅಂತೆಲ್ಲ, 1-2 ಸೀರೆ ನೋಡೋದಕ್ಕೆ. ನಮ್ರತ ಜೊತೆಲಿ ಬಂದರೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅವಾಗ ಏನು ಮಾಡ್ತೀಯಾ? ಸೊ ನಾನು ಪ್ಲಾನ್ ಮಾಡಿದ್ದೀನಿ, ನಮ್ರತ ಅವರಿಗೆ ಈ ಥರ ಎಲ್ಲ ಕರ್ಕೊಂಬಂದೆಲ್ಲ ಕೊಡ್ಸಲ್ಲ, ಅವ್ರಿಗೆ ಡಿಸೈನ್ ಮಾಡಿಸ್ಬಿಡ್ತೀನಿ. ಅವಾಗಿನ್ನು ಈಸಿ ಆಗ್ಬಿಡುತ್ತಲ್ವಾ, ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿಕೊಂಡು ಡಿಸೈನ್ ಮಾಡಿಸ್ಬಿಡ್ತೀನಿ. ಬಂದು ಆರೆಂಜು. ನೈಸ್. ನೀನು ಯಾಕೆ ಈ ಸಲ ಆರೆಂಜ್ ಉಡ್ಸ್ಬಾರ್ದು ಸೀರೆನ ನಮ್ಮ ಲಕ್ಷ್ಮಿಗೆ? ಗೈಸ್ ಇಲ್ಲ, 3 ಶೇಡ್ ಇದು, ಪಿಂಕ್, ಆರೆಂಜು, ಎಲ್ಲೋ. ನೋಡ್ರಿ ಗೈಸ್, ಇಲ್ಲಿ ಪಿಂಕು, ಹಿಂಗೆ ಮಾಡ್ರೆ ಆರೆಂಜು, ಹಿಂಗೆ ಮಾಡ್ರೆ ಎಲ್ಲೋ, 3 ಶೇಡ್ ಇದೆ ಇದರಲ್ಲಿ. ಚೆನ್ನಾಗಿದೆ. 3 ಶೇಡ್ ಸೀರೆ ಇದು. ಇದು ಸೇಮ್ ಆಗ್ಬಿಡ್ತಲ್ಲ ಎರಡು? ಸೇಮ್. ಇದು ಸ್ವಲ್ಪ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಇದೆ. ಇದು ಫುಲ್ ಲೈಟ್ ಇದೆ, ಇನ್ನೂ ಲೈಟ್ ಕಲರ್ ಇದೆ. ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಲಕ್ಷ್ಮೀ ಬಾರಮ್ಮ ಬಾಗೆ ಲಕ್ಷ್ಮೀ ಬಾರಮ್ಮ, ಈ ಥರ ಎಲ್ಲ ಜಾತ್ರೆ ಇದೆ. ಖುಷಿನೇ ಬಂದಿಲ್ಲ. ಆ ಫೋಟೋ ಚೆನ್ನಾಗಿರ್ಲಿಲ್ವಾ? ಓಕೆ, ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವಾಗಲೇ ಇಲ್ಲಿ ಬಂದಾಗ ಜನ ಕಮ್ಮಿ ಇದ್ರು ನೋಡ್ರಿ, ಇವಾಗ ಜನ ಹೋಗ್ಬಿಟ್ಟಿದ್ದಾರೆ, ಜನ ಜಾಸ್ತಿ. ಹಾಂ, ಹಾಯ್ ಮೇಡಮ್, ಸೂಪರ್. ನೀವು ಹೇಗಿದ್ದೀರಾ? ಚೆನ್ನಾಗಿ ಬರ್ತಾ ಇದೆ. ಹೌದಾ? ಥ್ಯಾಂಕ್ ಯು. ಎಂಗೇಜ್ಮೆಂಟು ಈ ವರ್ಷನೇ. ನಮ್ಮನ್ನ ಕರ್ಕೊಂಡ್ಬಂದಿದ್ರಲ್ಲ, ಅಮ್ಮ ಇಲ್ಲ ಇಲ್ವಾ? ಅಮ್ಮ ಇದ್ದಾರೆ, ನಮ್ರತ ಅವ್ರು ಬಂದಿಲ್ಲ, ಅವ್ರು ಮೈಸೂರಲ್ಲಿ ಇರೋದಲ್ಲ, ಅದಕ್ಕೆ ಬಂದಿಲ್ಲ. ತೊಗೊಳ್ಳಿ. ಗೈಸ್ ಎಲ್ಲರೂ ಬಂದು ಕೇಳೋದು ನಮ್ಮೂ ಇಲ್ಲಿ ಅಂತ. ಇನ್ನೊಂದು ಈ ವರ್ಷ ಕಲೀಲಿ ಗೈಸ್. ಈ ವರ್ಷ ಆದ್ಮೇಲೆ ನೆಕ್ಸ್ಟ್ ವರ್ಷದಿಂದ ನಮ್ರತ ಅವ್ರ ಬ್ಲಾಗಲ್ಲಿ ಇರ್ತಾರೆ, ಪ್ರತಿಯೊಂದು ಬ್ಲಾಗಲ್ಲೂ ನಮ್ರತ ಅವ್ರು ಇದ್ದೇ ಇರ್ತಾರೆ. ನಮ್ಮ ಮದರ್ ಇಂಡಿಯಾ ಫೈನಲಿ ಇದನ್ನ ಚೂಸ್ ಮಾಡಿದ್ದಾರೆ, ಈ ಸೀರೆನ. ಇವಾಗ ಪಕ್ಕ ಇದಾವಕನಾ? ಇದು ಇನ್ನೊಂದು 2 ಥರ ಕೇಳಿದ್ದೀನಿ ಗೈಸ್, ಇನ್ನೂ 2 ಥರ ಕೇಳಿದ್ದಾರೆ ಗೈಸ್. ಇನ್ನೂ ಫೈನಲ್ ಆಗಿಲ್ಲ ಮತ್ತೆ. ಇದು ಹಂಗೆ ತಿಳಿಸಿ. ಇವಾಗ ನಮ್ಮಮ್ಮ ಈ 3 ಸೀರೆಯಲ್ಲಿ ಅದರ ಒಂದು ಸೆಲೆಕ್ಟ್ ಮಾಡ್ತಾರೆ. ನಾನು 100 ಸೀರೆ ತೆಗೆದ್ರಲ್ಲಿ 100 ಸೀರೆ ತೋರಿಸ್ಕೊಂಡು ಅದ್ರಲ್ಲಿ 3 ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ಇದ್ರಲ್ಲಿ 1 ಸೀರೆ ನೀನು ಸೆಲೆಕ್ಟ್ ಮಾಡಿ. ಇವಾಗ NAGARAJU ನಮ್ಮ ಡ್ಯಾಡ್ ಹೆಸರು ನಾಗರಾಜು, ಅದನ್ನ ಮಾಡಿದೆ. ಅದಕ್ಕೆ ಇವಾಗ ಈ ಸೀರೆ ನಮ್ಮ ಅಪ್ಪ ಓಕೆ ಮಾಡಿದ್ದಾರೆ. ಅಪ್ಪ ಓಕೆ ಮಾಡಿದ್ದಾರೆ ನಮ್ಮ ಅಪ್ಪ. ಬಟ್ ನೋಡು, ನಂಗೆ ಇದು ಓಕೆ ಆಯಿತು. ಬಟ್ ನಿನ್ಗೆ ಯಾವ ಸೀರೆ ಇಷ್ಟ? ಅದೇ ನಾನು ಅಷ್ಟೊಂದು ನೋಡಿ 3 ಸೆಲೆಕ್ಟ್ ಮಾಡಿದೆ. 3ರಲ್ಲಿ 1 ಓಕೆ, ನೀನು ಯಾವ್ದು ಮಾಡ್ತೀವಿ ಅದನ್ನು ತಗೊತೀನಿ. ಚೆನ್ನಾಗಿತ್ತು ಇದು, ಚೆನ್ನಾಗಿತ್ತು. ಗ್ರೀನ್, ಆರೆಂಜ್, ಗ್ರೀನ್ ಮತ್ತು ರೆಡ್ ಬಾರ್ಡರ್ ಗೋಲ್ಡನ್. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೊಸದಾಗಿ ಸ್ಟಾರ್ಟ್ ಮಾಡಿ. ನೀವು ವ್ಲಾಗ್ ಮಾಡ್ತೀರಾ? ಹಾಯ್ ಎಲ್ರಿಗೂ ಹಾಯ್. ಸೊ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇವರು ಕೂಡ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಡಿಸ್ಕೌಂಟ್ ಹೋಗಿ 11,400. ನಾನು ನಿಮಗೆ ಕೇಳಿದ ಕಮ್ಮಿ ಪ್ರೈಸ್ಗೆ ನೀವು ಇಷ್ಟೊಂದು ಪ್ರೈಸಿಂಗ್ ತೋರಿಸ್ಬಿಟ್ರಲ್ಲ. ಸೊ ಗೈಸ್, ಫೋನ್ ಯೂಸ್ ಮಾಡೋಣ ಅಂತ ಫೋನ್ ತೆಗೆದ್ರೆ ನೋಡಿ ಗೈಸ್, ನೆಟ್ವರ್ಕ್ ಇಲ್ಲ ಫೋನಲ್ಲಿ. ನಾನು ಇದನ್ನ ತಗೊಳಕ್ಕೆ ಮುಂದಾಗ್ತಿದ್ದೀನಿ. ಇದನ್ನ ಓಕೆನಾ? ಡನ್ನ ಇದು? ಅದೇ ಡನ್. ಬಟ್ ಅವೆಲ್ಲ ಸ್ವಲ್ಪ ಸಿಂಪಲ್ ಅನಿಸಿದೆ. ಓಕೆ ಗೈಸ್, ನಮ್ಮ ಅಮ್ಮ ಇವಾಗ ಸೇಮ್ ಅವಾಗಲೇ ನೋಡಿದ್ರೆ ಸೀರೆ ತೊಗೊತಾರೆ. 13,000 ರೂಪಾಯಿ ಸೀರೆ ತೊಗೊತಾರೆ ನಮ್ಮಮ್ಮ. ಡನ್. ಥ್ಯಾಂಕ್ ಯು ಸರ್, ಇಷ್ಟೊಂದು ಪೇಷನ್ಸಿಂದ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದನ್ನು ಓಕೆ ಗೈಸ್, ಡನ್ ಆಯಿತು. ಹಾಯ್ ಗೈಸ್, ಆ ಕಡೆ ನೆಟ್ವರ್ಕ್ ಸಿಕ್ಕಿಲ್ಲ ನೋಡಿ. ಈ ಕಡೆ 5G 10 ಇದೆ. ಪೀಸ್ ಇರೋದಿಲ್ವಾ? ಯಾಕೆಂದ್ರೆ ಪೇಮೆಂಟ್ ಇದೆ ಅಂತ ಇಲ್ಲಿ 5G ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೆಟ್ವರ್ಕೇ ಕೊಟ್ಟಿಲ್ಲ ಅವರು. ಯಾಕೆ ಹಿಂಗೆ ಮಾಡ್ತೀರಾ ನೀವು? ಅಲ್ಲಿ ನೆಟ್ವರ್ಕ್ ಇಲ್ಲ ನಮಗೆ. ಕಾಟನ್ ತಾನೇ ಇಲ್ಲಿ ಮಾತ್ರ 5G ಇದೆ. ಥ್ಯಾಂಕ್ ಯು. ಹಾಯ್ ಹೌದಾ? ತೋಡಿ ಹಾಕಿ. ಥ್ಯಾಂಕ್ ಯು. ವೆರಿ ನೈಸ್ ಟು ಮೀಟಿಂಗ್ ಯು. ಥ್ಯಾಂಕ್ ಯು. ಹಲೋ, ಇನ್ಸ್ಪಿರೇಷನ್ ನೀವು ನಮಗೆ. ಥ್ಯಾಂಕ್ ಯು. ಐ ಆಮ್ ವೆರಿ ನರ್ವಸ್.
ಯಾಕೆ nervous? ಆರಾಮ, 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 ಆರಾಮ. ನೆನ್ನೆ ರಾಜು ಫ್ಯಾನು ಹೌದಾ ಮಾತಾಡಿ. ಸಿಸ್ಟರ್ ಓಕೆ ಓಕೆ ಓಕೆ. ಅಮ್ಮ ಹೊಡೆದು ಇರ್ಲಿಲ್ಲ. ಹಾಯ್ ಹಾಯ್ ಹಾಯ್. ನಿಧಾನ ಬನ್ನಿ ನಿಧಾನ. ಮೈಸೂರು ಬಂದಾಗ ನಾನಂತೂ ಒಂದು ವಿಡಿಯೋ ಎಲ್ಲ ವಿಡಿಯೋಸ್ ನೋಡ್ತೀರಾ? ಡೈಲಿ ರೊಟೀನ್ ನನಗೆ. ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್. ಗೈ ಶಾಕ್ ಆಗ್ಬಿಡಿ ಅವರು. ಥ್ಯಾಂಕ್ ಯು. ಸೂಪರ್ ಮಗ. ನಾನು ಹೇಳ್ತಾ ಇರ್ತೀನಿ ವರುಣ್ ತರ ಆಗು ಅಂತ ನನ್ನ ಮಗನಿಗೆ. ಆಗ್ತಾರೆ ಬಿಡಿ. ಹಾಯ್ ಹಾಯ್ ಹಾಯ್. ಸೂಪರ್, ನೀವು ಹೇಗಿದ್ದೀರಾ? ಹಾಂ ಸೊ ಗೈಸ್ ಓಕೆ, ಇವಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಖುಷಿ ಆಯಿತು. ಓಪನ್ ಆಗಿ ಮಾತಾಡೋದು ಗೈಸ್, ಒಂಥರ ಖುಷಿ ಆಗುತ್ತೆ ಆತ ಮಾತಾಡಿದ್ರೆ ಅವರು ಕೂಡ. ನಮ್ಗೆ ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ, ಇನ್ನೂ ಮಾಡ್ಬೇಕು, ಜಾಸ್ತಿ ವೀಡಿಯೋಸ್ ಮಾಡೋಕ್ಕೂ ಇನ್ನೂ ಜಾಸ್ತಿ ತೋರಿಸ್ಬೇಕು ಅವ್ರಿಗೆ ನಮ್ಮಗಳ ಬಗ್ಗೆ ಅಂತ. ಸೊ ಎಸ್, ಇವಾಗ ನೆಕ್ಸ್ಟ್ ಸೀರೆ ಮುಗೀತು. ಇವಾಗ ಏನಮ್ಮ ನೆಕ್ಸ್ಟ್? ಬ್ಲೌಸ್ ಪೀಸ್ಗಳು ತಗೊಳ್ಳೋದಿದೆ, ಬಳೆ ತಗೊಳ್ಳೋದಿದೆ, ಪೂಜಾ ಸಾಮಗ್ರಿಗಳೆಲ್ಲ ಇದಾವೆ, ಅದನ್ನೆಲ್ಲ ಇವಾಗ ಮುಗಿಸ್ಕೊಳ್ಳೋಣ. ಅವೆಲ್ಲ ಐಟಮ್ಗಳು ತೊಗೊಂಡೋಗೋಣ ಇವಾಗ ನೆಕ್ಸ್ಟು. ಸೊ ಗೈಸ್, ಮಲ್ಲೇಶ್ವರಮಲ್ಲಿ ಸಂಡೇ ಎಲ್ಲ ಮಂಡೇ ಎಲ್ಲ ಯಾವಾಗ ಬಂದರೂ ಕೂಡ ನೋಡಿ ರಶಿಂಗ್ ಇರುತ್ತೆ. ನೋಡಕ್ ಒಂಥರ ಖುಷಿ ಇದು. ನೋಡಕ್ ಒಂಥರ ಚಿಕ್ಕ ವಯಸ್ಸಲ್ಲಿ ಗೈಸ್, ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ಬಂದಾಗೂ ಹಿಂಗೆ ಇತ್ತು. ಇವಾಗ ಒಂದು 10 ವರ್ಷ ಬಂದು ಇವಾಗೂ ಹಂಗೆ ಐತೆ, ಒಂದು ಚೂರು ಚೇಂಜ್ ಆಗಿಲ್ಲ. ಬಿಲ್ಡಿಂಗ್ಗಳು ಆಗಿರಲಿ, ರೋಡ್ ಆಗಿರಲಿ, ಅಕ್ಕಪಕ್ಕ ಎಲ್ಲ ಒಂದೇ ಥರ ಇದೆ, ಒಂಚೂರು ಚೇಂಜ್ ಆಗಿಲ್ಲ. ಹಾಯ್ 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 ಹಾಯ್. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ಮ ಬ್ಲಾಗ್ಸ್ ಎಲ್ಲಾನು ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮದುವೆ ಈ ವರ್ಷನೇ, ಈ ವರ್ಷ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾ, ಬಾಯ್ ಬಾಯ್. ನೈಸ್. ಹಿಂಗೆಲ್ಲ ಬಂದು ಮಾತಾಡ್ತಾರೆ ಒಂಥರ ಖುಷಿ ಆಗುತ್ತೆ. ಬ್ರಷ್ ನೋಡ್ರಿ ಹೆಂಗಿದೆ. ಇದಿನ್ನ ಸ್ಟಾರ್ಟಿಂಗ್ ಪುಟ್ಟ, ಎಂಡಿಲ್ಲ ಇದಕ್ಕೆ ನಿನಗೆ. ಇವಾಗ ಸ್ಟಾರ್ಟಿಂಗ್ ನಿನಗೆ, ಎಂಡಿಲ್ಲ ನಿನಗೆ. ಎಂಡ್ಲೆಸ್ ಜಾಬ್ ಇದು ನಿನಗೆ. ಗೈಸ್, ಇದು ಫುಲ್ಲು ಬ್ಲೌಸ್ ಸೆಕ್ಷನ್ ಎಲ್ಲ ಪೀಸ್ ಇದೆ. ಅಕ್ಕ ಇಲ್ಲ ಅಂದರೆ ಯಾರಿಗಮ್ಮ ಕೊಡಕ್ಕೆ, ಕುಂಕುಮ ಕೊಡಕ್ಕೆ, ಕುಂಕುಮ ಕೊಡೋದಕ್ಕ? ಅದು ಬ್ಲೌಸ್ ಜಿಗಿ ತೊಗೊಂಡಿದ್ದೆ, ಪ್ಲೇನ್ ತೊಗೊಂಡಿಲ್ಲ. ಜಿಗಿ ಎಲ್ಲ ಕೊಂಡಿಲ್ಲ, ಕಾಟನ್ ಬಟ್ಟೆ. ಇದು ಬರೋದು ಹೆಂಗೆ? ಜಿಗಿ ಅಂದ್ರೆ ಇವು ಜಿಗಿ ಅಂತಂದ್ರೆ ಪ್ಲೈನ್ ಯಾವಾಗಲೂ ಕೊಡ್ತಾ ಇರ್ತೀವಿ. ಸೊ ಚೇಂಜ್ ಇರಲಿ ಅಂತ ಹೊಸ ಥರದಾಗ ಕೊಡ್ತೀವಿ, ಚೆನ್ನಾಗಿದೆ. ಹಾಂ, ಬ್ಲೌಸ್ ಶಾಪಿಂಗ್ ಮುಗೀತು. ಅದಕ್ಕೆ ನೋಡಿ ಸಪ್ರೇಟು ಹಿಂಗೆ ಸಿಂಗಲ್ ಹಾಕಿ ಕೊಡ್ತಾರೆ. ಸೊ ಗೈಸ್, ಇವಾಗ ಸುಮಾರು ಜನಕ್ಕೆ ಅನ್ಸಿರುತ್ತೆ ಇವ್ನು ಹೆಂಗೆ ಮಾಡ್ತಾನೆ ವೀಡಿಯೋಸು, ಅಕ್ಕಪಕ್ಕ ಜನಗಳು ಇದ್ರೂ ಕೂಡ ಯಾವ ಥರ ಧೈರ್ಯ ಬರುತ್ತೆ ಮಾಡೋದಕ್ಕೆ ಅಂತ. ಸೊ ಗೈಸ್, ನಮ್ಮ ಗೋಲ್ ಹೆಂಗಿರ್ಬೇಕು ನೋಡಿ, ಹಿಂಗಿರ್ಬೇಕು ನಾವು. ಬರೀ ನಮ್ಮ ಮುಂದೆ ಕ್ಯಾಮ್ರಾ ಇದೆ ಅಷ್ಟೇ, ಅಕ್ಕಪಕ್ಕ ಯಾರು ಬಂದು ನಮಗೆ ಊಟ ಹಾಕಲ್ಲ. ಥ್ಯಾಂಕ್ ಯು. ಹಾಯ್ ಹಾಯ್ ಹಾಯ್. ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ತೊಳಿ ಗೈಸ್, ಇವಾಗ ನಮ್ಮ ಪೂಜೆ ಸಾಮಾನು. ಹಾಯ್ 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 ಹಾಯ್. ಥ್ಯಾಂಕ್ ಯು. ಹಾಯ್ ಆಂಟಿ. ಹಲೋ. ತೊಳಿ ಇಂಡಿಯಾ ಪೂಜೆ ಸಾಮಾನು. ಸೂರ್ಯ ರಾಮ, ಏನು ಈ ಕಡೆ? ಇಲ್ಲ, ಮಗಳಿಗೆ ಶೂಸ್ ಮಾಡೋಣ ಅಂತ ಬಂದ್ವಿ. ಸೊ ಗೈಸ್, ಇವಾಗ ನಮ್ಮ ಮದರ್ ಇಂಡಿಯಾ ಪೂಜೆ ಸಾಮಾನುಗಳನ್ನ ತೊಗೊತಿದ್ದಾರೆ. ಪೂಜೆ ಸಾಮಾನು ತೊಗೊಂಡು ಆಮೇಲೆ ಅಷ್ಟೇ ಬಂದು ಪ್ರೋಗ್ರಾಮು, ಮನೆಗೆ ಹೋಗೋದು ಅಷ್ಟೇ ನಮ್ಮ. ಇದಾಮೇಲೆ ಅಷ್ಟೇ ತಾನೇ ಮುಗೀತಲ್ಲ. ಈಗ ಆಮೇಲೆ ನೆಕ್ಸ್ಟ್ ಒಳ್ಳೆ ಊಟ ಮಾಡಬೇಕು. ಆಚೆ ಮಾಡೋಣ, ಮನೇಲಿ ಮಾಡೋಣ ಊಟ. ನಿನ್ನಿಷ್ಟ. ಮನೆಯಲ್ಲಿ ಚೈತ್ರ ಪಾಪ ಎಲ್ಲ ಊಟ. ಆರಾಮ, ನೀವು ಆರಾಮ? ಹೇಳ್ಬೇಕು. ನೀವು ಆರಾಮಿದ್ದೀರಾ? ಹಾಯ್ ಹಾಯ್ ಹಾಯ್. ಆಗಿದೆ. ಸಬ್ಸ್ಕ್ರೈಬರ್ಸ್ ಮೇಡಮ್ ನಮ್ದು. ಹೌದಾ? ಥ್ಯಾಂಕ್ ಯು. ಹಾಯ್ ಮಾಡಿ ಅಲ್ಲಿ ವ್ಲಾಗ್ಗೆ. ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಗೈಸ್ ನೋಡ್ತಿರ್ತಾರೆ ವೀಡಿಯೋಸ್ ಎಲ್ಲ. ಥ್ಯಾಂಕ್ ಯು. ಬಾಯ್. ಚೆನ್ನಾಗಿದ್ದೀರಲ್ಲ? ಹ್ಞೂ, ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸರ್. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಹೌದಾ? ಏನು ಚಾನಲ್ ಹೆಸರು? ಅಮರೇ ಸಜ್ಜನ್ ಕನ್ನಡಿಗ ಅಂತ. ಈಗ 2 months ಆಗಿ ಸ್ಟಾರ್ಟ್ ಮಾಡಿ. ಹೌದಾ? ಸೂಪರ್ ಮಾಡಿ. ಸಪೋರ್ಟ್ ಮೀ. ಶೋರ್ ಗೈಸ್, ಇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ. ಅಮರೇ ಸಜ್ಜನ್ ಕನ್ನಡಿಗ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಗೈಸ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಸೊ ಗೈಸ್, ಇವಾಗ ನಮ್ಮ ಹತ್ರ ಜನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾನು ಹೆಂಗ್ ಬೆಳಿಬೇಕು ಅಂದ್ರೆ, ಇಲ್ಲಿ ಬಂದಾಗ ನಾನು ಕಾಲಿಗೆ ಪರ್ದು ಜನಗಳೆಲ್ಲ ನಾನು ಮಾಡಬೇಕು, ಅಷ್ಟು ಹೆಸರು ಮಾಡ್ಬೇಕು ಗೈಸ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ನನ್ನ ಗೋಲೇ ಅದು. ಇವಾಗ ಸ್ವಲ್ಪ ಜನ ಸ್ವಲ್ಪ ಜನ ಮಾತಾಡ್ಸಲ್ಲ, ಬಟ್ ನೆಕ್ಸ್ಟ್ ಎಲ್ಲರೂ ಬರ್ಬೇಕು ನಾನು ಹತ್ರ ಮಾಡ್ಸೋಕ್ಕೆ. ಕಾಲಿಗೆ ಜಾಗ ಇರಬಾರ್ದು, ಅಷ್ಟು ಜನ ನನ್ನ ಹತ್ರ ಬರಬೇಕು. ಅದು ಒಂದಿನ ಬರುತ್ತೆ. ಅದೇ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರೇಷನ್ ಬರುತ್ತೆ. ಮಾಡ್ತೀನಿ. ಅಯ್ಯೋ, ಇದು ಯಾರು ಬರೆದ ಕತೆ. ಸೊ ಗೈಸ್, ಅವಾಗಲೇ ಒಬ್ರು ಸಬ್ಸ್ಕ್ರೈಬರ್ ಒಂದು ಮಾತು ಹೇಳಿದ್ರು, ನನ್ನ ಮಗ ನಿಂತರ ಆಗಬೇಕು ಅಂತ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಮಗನಿಗೆ ಅಂತ ಹೇಳಿದ್ರು. ನಾನು ಹೇಳ್ತಾ ಇರ್ತೀನಿ ವರುಣ್ ತರ ಆಗು ಅಂತ ನನ್ನ ಮಗನಿಗೆ. ಅದು ಕೇಳ್ಕೊಂಡು ಎಷ್ಟು ಖುಷಿ ಆಯಿತು ಗೊತ್ತಾ ಗೈಸ್. ಯಾಕೆ ಗೊತ್ತಾ, ಮುಂಚೆ ನಾನು ಸ್ಕೂಲ್ ಟೈಮಲ್ಲಿ ನಮ್ಮ ಅಮ್ಮ ನಂಗೆ ಬೈತಾ ಇದ್ರು. ನಮ್ಮ ಸ್ಕೂಲ್ ಒಬ್ಬ ಫಸ್ಟ್ ರ್ಯಾಂಕ್ ಒಬ್ಬ ಇದ್ದ. ನಮ್ಮಮ್ಮ ಅವ್ನು ನೋಡ್ಕಲಿ ಅವ್ನ ಥರ ಆಗು ನಮ್ಮಮ್ಮ ಅವ್ನು ನೋಡಿಸಿ ನಂಗೆ ಹೇಳ್ತಿದ್ರು ಅವ್ನ ಥರ ಆಗು ಅಂತ. ಬಟ್ ಇವತ್ತು ನಂತರ ಇನ್ನೊಬ್ರು ಆಗಬೇಕು ಅಂತ ಅನ್ಕೋದ್ರು ಗೊತ್ತಾ. ಹೆಂಗೆ ಪ್ರೌಡ್. ಇದಕ್ಕೇನಂತೀಯ? ಪ್ರೌಡ್ ಫೀಲ್ ಮಾಡ್ತೀನಿ ನಾನು ಈ ಕ್ಷಣಕ್ಕೆ. ಅವಾಗ ಮಾತು ಕೇಳಿ
ಅವಾಗ ಅಂದರೆ ಅವಾಗ ಚಿಕ್ಕ ಹುಡುಗ ಓದಲಿ ಚೆನ್ನಾಗಿ ಎಜುಕೇಟೆಡ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಿದ್ವಿ. ಅದ್ರಲ್ಲಿ ಏನು ತಪ್ಪಿದೆ? ನೋಡ್ದ ಕಾಲ ಹೆಂಗ್ ಚೇಂಜ್ ಆಗುತ್ತೆ ಅಂತ. ಎಲ್ಲಿ ನಮ್ಮ ಆಸೆನೂ ಚೆನ್ನಾಗಿರ್ಬೇಕು ಅಂತ, ನಿನ್ನ ಆಸೆನೂ ಚೆನ್ನಾಗಿ ಮುಂದಕ್ಕೆ ಹೋಗ್ಬೇಕು ಅಂತ. ಸೊ ದಾರಿ ಬೇರೆ ಅಷ್ಟೇನಿದೆ. ಬಟ್ ಖುಷಿ ಆಯ್ತು ಗೈಸ್ ಅವ್ರ ಹತ್ರ ಹೇಳಿದ ಮಾತಿಗೆ. ಐ ರೆಸ್ಪೆಕ್ಟ್ ಹರ್. ಹೌದು. ಏನೋ ನಾನೇನೋ ದೊಡ್ಡ ಮನುಷ್ಯ ಅಂತಲ್ಲ, ನಂತರ ಆಗ್ಬೇಕು ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಸ್ಥಾನದಲ್ಲಿ ನೀವು ಚೆನ್ನಾಗಿರಿ, ಹೌದು ಅಷ್ಟೇ. ನಾವು ನಾವಾಗಿರ್ಬೇಕಷ್ಟೇ. ನಿಮ್ಮ ಸ್ಥಾನದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಶ್ರದ್ಧೆಯನ್ನ ಮಾಡಿ, ಅವಾಗ ನೀವು ನಿಮ್ಮ ಥರ ಆಗ್ತೀರ. ನಂತರ ಅಂತ ಹಾಕೋಬಿಡಿ, ನಂತರ ಆಗಿ ಅಂತ ನಾನು ಬಯಸಲ್ಲ, ನಿಮ್ಮ ಥರ ನೀವು ಆಗಿ ಅಷ್ಟೇ. ಖಂಡಿತ. ಸೂಪರ್ ಸೂಪರ್. ಹೇಗಿದೆ ಡ್ಯೂಟಿ? ಚೆನ್ನಾಗಿದೆಯಾ? ಪರವಾಗಿಲ್ವಾ? ನೋಡ್ತೀರಾ ವೀಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಬಾಯ್ ಬಾಯ್. ಡೈಲಿ ನೋಡ್ತೀವಿ ವೀಡಿಯೋಸ್ ಎಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಡಿ ಚೆನ್ನಾಗಿ, ನೀನು ಕೆನೆ ಚೆನ್ನಾಗಿದೆ ಕೆನೆ. ಹಲೋ ಬನ್ನಿ. ಖುಷಾನಿ ಕೇಳ್ದೆ ನೋಡಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಏನು ಹೆಸರು? ಅಲ್ಲ ಇವನ್ ಕೆನೆ ಚೆನ್ನಾಗಿ ಕೆನೆ. ಫ್ಯೂಚರ್ ನಮ್ಮ ಗುಣವು. ಫ್ಯೂಚರ್ ಗುಣವು. ಗುಂಡನು ಹೆಂಗೆ ಇರೋದು? ಚೆನ್ನಾಗಿ ಕೊಡ ಕೆನೆ ನಿಂದು. ಏನು ಹೆಸರು ನಿಂದು? ಏನು ಹೆಸರು? ದಾನಿಶ್. ಅಕಸ್ಮಾತ್ ನಮ್ಮ ಮನೆ ಹತ್ರ ಇದೆ, ಡೈಲಿ ಇಟ್ಕೊಂಡ್ಬಿಡ್ತೀವಿ ಗೈಸ್. ಹಿಂಗೆ ಪಾಮ್ ಪಾಮ್ ಮಾಡಿ ಚೆನ್ನಾಗೈತೆ ಕೆನೆ. ಡೈಲಿ ನೋಡ್ತಾನೆ. ನಿಮ್ದು ಎಷ್ಟು ಇವಾಗ ವಯಸ್ಸು ನಿಂಗೆ? ನಂಗೆ 13. 13 ವರ್ಷನಾ? ಇವತ್ತು ಬೆಳಗಿಂದ ಅಮ್ಮ ಬೈತಾ ಇದ್ರು, ಎಷ್ಟು ನೋಡ್ತೀಯ ವ್ಲಾಗ್ನ ಅಂತ. ಇವಾಗ ಅಮ್ಮನೇ ಕಳಿಸಿದ್ದು. ಹೌದಾ? ಅವರು ನೋಡ್ತಾರೆ, ಅವ್ರಿಗೂ ಬಿಡಿ. ಅಮ್ಮನೂ ಅಭ್ಯಾಸ ಆಗಿದೆ ಈಗ. ಮಗ ಅಭ್ಯಾಸ ಮಾಡ್ತಿರೋದು ಅಮ್ಮನ್ಗೆ. ನಮಸ್ತೆ ಮಾ. ಮಗನಿಗೆ ನಿಮ್ದೇ ಜಪ. ಹೌದಾ? ಆಯ್ತು ಅಂದ್ರೆ ಸಂಡೆ ಆಯ್ತು ಅಂದ್ರೆ ಬೆಳಗ್ಗೆ ಸಂಜೆ ಗಂಟೆ ನಿಮ್ಗೆ ಗೊತ್ತಾಯ್ತು. ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಗುರುತಿಸಿ ಮಾತಾಡ್ತಿದಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಇನ್ಸ್ಪೈರ್ ತಗೋಬೇಕು ಇಂಥವ್ರ ಹತ್ರ, ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮಾ. ಬಾಯ್ ಬಾಯ್. ಖುಷಿ ಬಾಯ್ ಆಯ್ತು. ಬಾಯ್. ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಮಾ. ಈ ಮುಡ್ಬಿಗೂ ಕೇಳ್ವಿ ಅಂತ. ಶೋರ್ ನೋಡ್ರಿ ನಂಬರ್ ತವ್ರೆ ಕೇಳ್ತವ್ರೆ ನಿಮ್ಗೂ. ಸರಿ ಹೇಳ್ರು ಸಾಕಾಗಲ್ಲ. ಖುಷಿ 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 ಅಂತ. ಚೆನ್ನಾಗಿದ್ದೀರಾ? ನೀವು ವ್ಲಾಗ್ ಮಾಡ್ತಿದ್ದೀರಾ? ಸೂಪರ್, ಮಾಡಿ. ಆಲ್ ದ ಬೆಸ್ಟ್. ಯಾ ಕೊಡಮ್ಮ. ಏನು ಅದು? ಸ್ಪೆಟಿಕಾ. ಸ್ಪೆಟ್ಕೋವ ನಮ್ಮ ಮನೆ ತಾವು ಹಿಂದೆಗಡೆ ಇದಾವಲ್ಲ. ಇದೆಯಾ ಸ್ಪೆಟಿಕಾ? 2-3 ಅಂದ್ರೆ ಏನು ಅದ್ರದ್ದು ಸ್ಪೆಷಾಲಿಟಿ ಸ್ಪೆಟಿಕಾ? ಏನಿಲ್ಲ, ಸೀಸನಬಲ್ ಅದು. ಸೀಸನಲ್ಲಿ ಮಾತ್ರ. ಗೈಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಸೀಸನ್ ಅಂತ ಗೈಸ್. 4 ಕಲರ್ ಬರ್ತವೆ. ವೈಟು, ಯೆಲ್ಲೋ, ಪಿಂಕು, ಇದು ಪರ್ಪಲ್. 4 ಕಲರ್. ಬ್ಲೂ, ಪರ್ಪಲ್, ಬ್ಲೂ ಮಿಕ್ಸ್ ಬರ್ತವೆ. ಎಷ್ಟಾಯ್ತು? ಪರವಾಗಿಲ್ಲ. ಏ ತಗೊಂಬೇಕು ನೀವು ದುಡ್ಡು. ಪ್ರೀತಿ ನಮ್ ಪ್ರೀತಿ. ಅಲ್ಲಲ್ಲ, ಪ್ರೀತಿಗೆ ಒಂದ್ ತಗೊಂತೀನಿ. ಒಂದು ಅಲ್ಲಲ್ಲ, ಪ್ರೀತಿಗೆ ಒಂದ್ ತಗೊಂತೀನಿ. ಇದು ಪ್ರೀತಿ ಅದೆಲ್ಲ ನೋಡಿ ಗೈಸ್, ಇಲ್ಲಿ ಪ್ರೀತಿಗೆ ಅನ್ಬಿಟ್ಟು ಅವ್ರು ಇಡೀ ವ್ಯಾಪಾರ ಮಾಡೋದು ಎಲ್ಲ ಇದಿಲ್ಲ ಕೊಡ್ತವ್ರೆ. ಅಲ್ಲಮ್ಮ, ಪರವಾಗಿಲ್ಲ ಬೇಡ. ನಮ್ಮಂಗ್ 4 ಜನ ಬಂದ್ಬಿಟ್ರೆ ಏನ್ ಮಾಡ್ತೀಯ ನೀನು? ಏನು ಪರವಾಗಿಲ್ಲ. ಅಣ್ಣ ಪ್ರೀತಿ ಇಲ್ಲಿರ್ಲಿ. ಈ ವ್ಯಾಪಾರ ಮಾಡತ್ತವ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸ್ಬಾರ್ದು. ಗಾಡಿ ಹೋಗ್ಬಿಟ್ಟು ಶೋನ್ ಇಡ್ತೀನಿ. ಮೈಸೂರ್ಗೆ ಹೋಗೋ ತನಕ ಸ್ವಲ್ಪ ತಗೊಳ್ಳಿ ಆಯ್ತು. ನಾನು ನಂಗೆ ಏನೋ ಮಾಡ್ಲೇಬೇಕು. ಕೊಡಿ ಕೊಡಿ ಕೊಡಿ. ಅಲ್ಲಲ್ಲ, ಹಂಗ್ ಮಾಡ್ಬಾರ್ದು. ತಗೊಂಬೇಕು. ಸುಮ್ಮನೆ ಮಾಡ್ಬಾರ್ದು. ತಗೊಂಡ್ ಆಯ್ತು. ಹಂಗ್ ಮಾಡ್ಬಾರ್ದು. ಪ್ಲೀಸ್ ಮಾಡಿ ಸರ್. ನಾನು ಮಾಡಿದ್ದೀನಿ. ಅಣ್ಣ ಪ್ಲೀಸ್ ಅಣ್ಣ. ಇಲ್ಲಮ್ಮ, ಪ್ರೀತಿ ಮಾತಾಡ್ತಿರಲ್ಲ, ಖುಷಿ ಪಡ್ತಿರಲ್ಲ, ಅದು ಸಂತೋಷ. ಸುಮ್ಮನೆ ಫ್ರೀಯಾಗಿ ಏನೋ ಕೊಡಕ್ ಹೋಗ್ಬಿಡ್ರಿ ಯಾರಿಗೂ. ಏನಂತ ಹೇಳ್ಬೇಕು? ಹಾಯ್ 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 ಎಲ್ರಿಗೂ ಹಾಯ್. ಫೇಮಸ್ ಅಲ್ಲ, ನಾನು ಕಾಮನ್ ಮ್ಯಾನ್ ತಿಂತಾನೆ. ನೀನು ಹೆಂಗೆ ಸ್ಟಾರ್ಟ್ ಮಾಡಿದೆ ಹಂಗೆ ಸ್ಟಾರ್ಟ್ ಮಾಡು. ಡೈಲಿ ವರ್ಕ್ ಮಾಡೋ, ಡೈಲಿ ಕೆಲಸ ಮಾಡು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಿಡ್ರಿ, ನಾನು ನಾನು ಆ ಕಡೆಯಿಂದಾನೆ ಹೋಗ್ಬಿಡ್ಬೇಕಾಯ್ತು, ಈ ಕಡೆ ಬರಬಾರ್ದಾಗಿತ್ತು. ಹ್ಯುಮ್ಯಾನಿಟಿ ಇಸ್ ಅಲೈವ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಪ್ಪ. ನಾನು ಇದುವರೆಗೂ ಕೂಡ ಫ್ರೀಯಾಗಿ ಏನೋ ತಗೊಳ್ಳಲ್ಲ ಗೈಸ್. ನನ್ನ ಜೀವನದ ನನ್ನ ಜೀವ ಇರೋರ್ಗು ನಾನು ಫ್ರೀಯಾಗಿ ಏನೂ ಮುಟ್ಟಲ್ಲ. ಅಟ್ಲೀಸ್ಟ್ ಏನೋ ಒಂದು ದುಡ್ಡು ಕೊಟ್ಟೆ ತಗೊಳ್ಳೋದು. ನಮ್ಮ ಪ್ರೀತಿ ವಿಶ್ವಾಸ ಹೌದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ, ಬಟ್ ದುಡ್ಡು ತೊಗೊಬೇಕಷ್ಟೇ. ಹೌದಾ? ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ನೀವು ಹೇಗಿದ್ದೀರಾ? ಹಾಯ್ ಮೇಡಮ್. ಥ್ಯಾಂಕ್ ಯು. ಹಾಂ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಫುಲ್ ಹ್ಯಾಪಿ ಬರ್ತದೆ. ಥ್ಯಾಂಕ್ ಯು. ನಮಗೂ ಖುಷಿ ಆಯ್ತು. ಖುಷಿ ಆಗ್ತಿದೆ. ವರುಣ ಬಂದ್ರು. ವರುಣ ಅಲ್ಲಿ ಎಲ್ಲಿ ತನಕ ಅಲ್ಲಿ ಗಂಟೆ ನಾವು ಭಯ ಆಯ್ತು ಫಸ್ಟ್ ಇಲ್ಲಿ ಬಂದು ಗಾಡಿ ಹಾಕಿದ್ವಲ್ಲ, ಬೈದ್ ಗಿದ್ಬಿಡ್ತಾರ ಅಂತ ನೋಡ್ಕೊಂಡೆ. ಪರವಾಗಿಲ್ಲ, ಬೈದಿಲ್ಲ. ಸೊ ಗಾಯ್ಸ್, ಈಗ ಜಸ್ಟ್ ಮನೆಗೆ ಬಂದ್ವಿ. ಖುಷಾನಿ ನೀನ್ ಯಾಕೆ ಬಂದಿಲ್ಲ ನಮ್ಮ ಜೊತೆಗೆ ಆಚೆ ಕಡೆ? ಗೈಸ್ ಪ್ರಮೋಷನ್ ಮಾಡ್ತಿದ್ಲಂತೆ ಈ ಚೋಟ ಮರಿ. ಪ್ರಮೋಷನ್ ಬೇರೆ ಮಾಡೋದು ಇದು. ಅಬ್ಬ, ಸೊ ಗಾಯ್ಸ್ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ. ಇವಾಗ ಊಟ ಮಾಡಬೇಕು. ಊಟ ಮಾಡಾದ್ಮೇಲೆ ಸ್ವಲ್ಪ ಫಿಲಮ್ ಬೇರೆ ಹೋಗ್ಬೇಕಾಯ್ತು. ಇವತ್ತು ಒಂದು ಯಾವುದೋ ಫಿಲಮ್ ರಿಲೀಸ್ ಆಗಿದೆ. ಸೊ ಬೇಜಾರಾಗ್ತಿದೆ, ಮನೆ ಇದ್ದು ಬೇಜಾರು. ಅದಕ್ಕೆ ಫಿಲಮ್ ನೋಡೋಣ ಅಂದ್ಕೊಂಡಿದ್ದೀನಿ. ನೋಡೋಂಗ್ರೆ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನಮ್ಮ ಅಕ್ಕ ಮೈಕ್ ತೊಗೊಂಡಿದ್ದಾಳೆ. ಬನ್ನಿ ನೋಡೋಣ ನಮ್ಮ ಅಕ್ಕ ಇಲ್ಲ ಒಳ್ಳೆ ಅಂತ. ಒಂದು ನಿಮಿಷ ಬಂದ ಖುಷಾಲಿ. ಮೈಕ್ಗೆಲ್ಲ ತೊಗೊಂಡ್ಬಿಟ್ಟಿದ್ದೀರಾ? ಏನ್ರಿ ಇನ್ಫ್ಲೂಯೆನ್ಸರ್ ಮೈಕ್ ತೊಗೊಂಡಿದ್ದೀರಾ? ಅದು
ಚೆನ್ನಾಗಿದೆ ಮೈಕ್. ಬೇಕಿತ್ತು ಅರ್ಜೆಂಟು, ನಿಂದಕ್ಕೆ ಕಾಯ್ಕೊಂಡು ಕೂತ್ಕೊಂಡಾಗ ನೀನು ಅವಾಗ ಆಚೆ ತಗೊಂಡು ಹೋಗ್ತೀಯ. ನನಗೆ ಬೇಕಿತ್ತು ಅರ್ಜೆಂಟು, ನೀನು ಬರ್ದಾಗ ಕಾಯೋಣ ಅನ್ಕೊಂಡೆ, ಬಟ್ ನಂಗೆ ಸ್ವಲ್ಪ ಅರ್ಜೆಂಟ್ ಬೇಕಿತ್ತು. ಅದಕ್ಕೆ ನೋಡಿ ಗೈಸ್, ಮೈಕ್ ತಗೊಂಡಿರೋದು ಮೇಡಮ್. ಸ್ವಲ್ಪ ದಿವಸದಲ್ಲಿ ಹೋಗ್ತೀನಲ್ಲ, ಅದಕ್ಕೆ ಹೆಂಗೋ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ. ಇವಳು ಈ ಥರ ಹೇಳಿದ್ರೆ ಬೇಜಾರು ಮಾಡ್ತಾಳೆ ನನಗೆ. ಈ ತಿಂಗಳು ಹೋಗಲ್ಲ ಬಿಡು, ಮುಂದಿನ ತಿಂಗಳು. ನೆಕ್ಸ್ಟ್ ತಿಂಗಳು ಹೋಗ್ತೀಯಾ? ರೈಟ್, ನಾನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ಲಿ ಗೈಸ್. ಎಂಗೇಜ್ಮೆಂಟ್ ಪ್ಲೀಸ್ ಕಣೆ ಚೈತ್ರ. ಅಷ್ಟೆಲ್ಲ ನಾವು ಶಿಫ್ಟ್ ಆಗ್ಬಿಟ್ಟಿರ್ತೀವಲ್ಲ. ಬೇಜಾರು, ನಮ್ಮ ಅಕ್ಕ ಮನೆಯಿಂದ ಹೋಗಮೇಲೆ ಏನು ಮಾಡಲಿ ನಾನು ಮನೇಲಿ ಒಬ್ಬನೇ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೈಕ್ ತಗೊಂಡು ಏನೋ ಪ್ರಮೋಷನ್ ವಿಡಿಯೋ ಎಡಿಟ್ ಮಾಡ್ತಾರೆ. ನನಗೆ ಹೆಂಗೆ ಗೊತ್ತು, ನೀನು ಹೇಳಬೇಕು. ರೆಕಾರ್ಡಿಂಗ್ ಹೆಂಗೆ ಚೆನ್ನಾಗಿದೆಯಾ ಗೈಸ್? ಈ ಮೈಕು ದೊಡ್ಡದು, ಈ ಮೈಕು ಅದಕ್ಕಿಂತ ಚಿಕ್ಕದು. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಮೈಕು ಚಿಕ್ಕ ಚೆನ್ನಾಗಿದೆ. ಇದು ನಾ ತೊಗೊಬೇಕಿದ್ರು ಒಂದು ಮೈಕ್ ಬಿಡಿ, ನಮ್ಮ ಅಕ್ಕಂದೇ ನಾನು ತೊಗೊಂತೀನಿ. ನೋಡಿದೆ ಇವಳು ಏನಾದ ಯೂಸ್ ಮಾಡೋದಿಲ್ಲ. ನೋಡಿ ಯಾವ ತಿಂಗಳು ಒಂದು 5 ಪ್ರಮೋಷನ್ ಮಾಡ್ತಾರೆ, ಮಿಕ್ಕಿದ್ದು ವೇಸ್ಟ್ ಬಿದ್ದಿರುತ್ತೆ. ನಮ್ಗೆ ಇದೇ ಯೂಸ್ ಆಗುತ್ತೆ ಬಿಡಿ. ಥ್ಯಾಂಕ್ ಯು ಚೈತ್ರ. ನಮಗೆ ವ್ಲಾಗಿಂಗ್ ಯೂಸ್ ಆಗುತ್ತೆ, ವಾಯ್ಸ್ ಓವರ್ಗೆ ಅಷ್ಟೇ ನಾನು ತಗೊಂಡಿರೋದಿದೆ ಅಷ್ಟೇ. ನಮ್ಮ ವ್ಲಾಗ್ ಯೂಸ್ ಆಗುತ್ತೆ ಬಿಟ್ಟು ತಲೆ ಕೆಡ್ಸ್ಕೊಂಬೇಡ. ಎರಡು ಮೈಕು ಓಕೆ. ನೋಡ್ರಿ ಗುಂಡು ಮರಿ ಇಲ್ಲಿ ಹೋಗ್ಬಿಡಿ. ಗುಂಡು ಮರಿ ಮಾರೋ, ಗುಂಡು ಮರಿ ಆಚೆ ಬಾ ಆಚೆ. ಗೈಸ್, ನೀವು ಕೂಡ ABC ಜ್ಯೂಸ್ ಕುಡೀರಿ. ABC ಅಂದರೆ ಆ್ಯಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಮಿಕ್ಸ್ ಮಾಡಿಕೊಂಡು ಕುಡೀರಿ. ನಿಮ್ಮ ಸ್ಕಿನ್ಗಾಗಿರಲಿ, ನಿಮ್ಮ ಹೆಲ್ತ್ಗಾಗಿರಲಿ ಸಿಕ್ಕಾಪಟ್ಟೆ ಇದು ಯೂಸ್ಫುಲ್ಲು. ಸೊ ನಿಮ್ಮ ಮನೆಯಲ್ಲಿ ಅಮ್ಮಂದ್ರ ಕೈಲಿ ಮಾಡ್ಸ್ಕೊಂಡು ಕುಡೀರಿ. ಅಕಸ್ಮಾತ್ ನೀವು ಆಚೆ ಏನೋ ಜ್ಯೂಸ್ ಕುಡಿಬೇಕು ಅಂದರೆ ಈ ಜ್ಯೂಸ್ನ ಪ್ರಿಫರ್ ಮಾಡ್ತೀನಿ, ಇದನ್ನು ಕುಡೀರಿ. ಆ್ಯಂಡ್ ಇವತ್ತಿನ ವೀಡಿಯೋ ಈ ರೀತಿ ಇತ್ತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಗ ಗೈಸ್ ಒಂಚೂರು ಆಗ್ತಿದ್ದಾರೆ, ಒನ್ನೆಮ್ಗೆ ಹೋಗ್ತಿದ್ದೀವಿ. ಇನ್ನೊಂಚೂರು ಬೇಗ ಹೋಗೋಣ ಒನ್ನೆಮ್ಗೆ. ಸೆಪ್ಟೆಂಬರ್ ಅಷ್ಟರಲ್ಲಿ ಮಾಡಬೇಕು ಅಂತ ನನಗೆ ಒಂದು ಆಸೆ ಇದೆ. ನೋಡೋಣ, ಗೊತ್ತಿಲ್ಲ. ಆದರೂ ಖುಷಿನೇ, ಆಗಿಲ್ಲ ಅಂದರೂ ಖುಷಿನೇ. ಬಿಕಾಸ್ ಗೊತ್ತಿಲ್ಲ ಗೈಸ್, ನಂಗೆ ಕಂಡ್ರೆ ಸ್ವಲ್ಪ ದನಗಳು ಇಷ್ಟಪಡ್ತಾರೆ, ಒಂದು ಸ್ವಲ್ಪ ದನಗಳು ಇಷ್ಟಪಡಲ್ಲ. ಇಟ್ಸ್ ಲೆಫ್ಟ್ ಟು ಯು, ನಿಮ್ಮ ಕೈಲಿದೆ. ಅಡಾವೈಸ್ ಯು. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ ಗೈಸ್. ನಂಗೆ ನಿದ್ದೆನೇ ಬರ್ತಿಲ್ಲ, 3 ಗಂಟೆ ಆಗಿದೆ. ಯೋಚನೆ ಮಾಡ್ತಾ ಇದ್ದೀನಿ ಗೈಸ್, ನೆಕ್ಸ್ಟ್ ಇವಾಗ ಏನು ಮಾಡಲಿ, ನೆಕ್ಸ್ಟ್ ಯಾವ ಥರ ಸ್ಟೆಪ್ ತೊಗೊಳ್ಲಿ, ನನ್ನ ಕೆರಿಯರ್ನ ಇನ್ನೂ ಹೆಂಗೆ ಮೇಲೆ ತೊಗೊಂಡೋಗ್ಲಿ. ಸೊ ಇಷ್ಟೇ ಸಾಕಾಗಲ್ಲ, ಇನ್ನೂ ಬೇಕು ಗೈಸ್. ಇನ್ನೂ ಏನೋ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ನಾನೇನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಏನು ಮಾಡಬೇಕು ಅಂತ ನನಗಂತ ರೂಟ್ ಇದೆ, ಬಟ್ ಆ ರೂಟನ್ನ ನಾನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಬೇಕು. ಆ್ಯಂಡ್ ಬೇರೆ ಬೇರೆ ಥರ ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಒನ್ ಮೋರ್, ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ನನ್ನ ಮೇಲ್ಗಡೆ ಇದೆ. ಆ್ಯಂಡ್ ಇನ್ನೂ ಏನೇನು ಮಾಡಬೇಕು ಕೆಲಸಗಳು, ಇನ್ನೂ ಎಷ್ಟು ಕೆಲಸಗಳು ಬಾಕಿ ಇದೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೀನಿ. ಇನ್ನೊಂದು ಹೆಂಗೆ ಗೊತ್ತಾ, ನಾನು ಏಜ್ ಬಂದ್ಬಿಟ್ಟು ಇವಾಗ 25. ಸೊ 25 ಇಯರ್ಸ್ಗೆ ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೆ ನೋಡ್ಕೊತಾ ಇದ್ದೀನಿ. ಸೊ ಸೈಟ್ ತೊಗೊಂಡೆ, ಇವಾಗ ನೆಕ್ಸ್ಟ್ ಮನೆ ಕಟ್ಸೋಕೆ ಹೋಗ್ತಿದ್ದೀನಿ. ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಮಾಡ್ತಿದ್ದೀನಿ. ಸೊ ಅದಕ್ಕೆ ಇನ್ನೂ ನೋಡಿ ನಂಗೆ ಅಸಲಿದೆ, ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಏನು ದೊಡ್ಡದಾಗಿ ಮಾಡಬೇಕು ಅಂತ ನನಗೆ ಅಸಲಿಂಗಿದೆ. ಇನ್ನೂ ನನಗೆ ನಿದ್ದೆ ಕೂಡ ಬರ್ತಿಲ್ಲ ಗೈಸ್, ನಿಜವೂ ನನಗೆ ನಿದ್ದೆ ಬರ್ತಿಲ್ಲ. ಏನಾದರೂ ಮಾಡ್ಬೇಕು ಗೈಸ್ ಜೀವನದಲ್ಲಿ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರಬೇಕು. ಸೊ ಇವಾಗ ನಂಗೆ ನಿದ್ದೆ ಕೆಟ್ಟರೆ ಇನ್ನೊಂದು 10 ವರ್ಷ ಆದಮೇಲೆ ಆರಾಮಾಗಿರ್ಬೋದಲ್ಲ ನಾನು. ಮಾಡೋಣ, ಏನಾದ್ರು ದೊಡ್ಡದಾಗಿ ಮಾಡೋಣ. ನನ್ನ ಹೆಸರು ವರುಣ್ ಆರಾಧ್ಯ ಅನ್ನೋದು ದೊಡ್ಡದಾಗಿ ಮಾಡಬೇಕು ಗೈಸ್, ಅದೊಂದು ನಂಗೆ ಆಸೆ ಇದೆ. ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ. ಸೊ ಇವಾಗ 25ನೇ ವರ್ಷದಲ್ಲಿ ಹೇಳ್ತೀನಿ ಇದನ್ನು. ಸೊ ಗೊತ್ತಿಲ್ಲ, ಇನ್ನೊಂದು 30 ಇಯರ್ಸಲ್ಲ 35 ಇಯರ್ಸಲ್ಲಿ ಯಾವಾಗಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಐ ವಾಂಟ್ ಟು ಮೇಕ್ ಮೈ ನೇಮ್ ಆ್ಯಂಡ್ ಐ ವಾಂಟ್ ಟು ಮೇಕ್ ಮೈ ಫ್ಯಾಮಿಲಿ ಇನ್ ಎ ಬಿಗ್ ಪೊಸಿಷನ್ ಅಂತ ನಂಗೆ ಆಸೆ. ಮಾಡ್ತೀನಿ, ಬಿಡಲ್ಲ. ಗುಡ್ ನೈಟ್ ಗೈಸ್, ಸಿ ಯು. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ನಾನು ಪಡೆದ ISL